Welcome to JDK Institution. In this video, I am going to discuss on step-by-step solution for each questions in physics. So I got 15 questions from 22nd JEE mains paper, shift 1. So without any delay, let's get started. Here is the first question. A parallel plate capacitor of capacitance 40 microfarad. ಅಂದ್ರೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆ, ಅದ್ರ ಕೆಪಾಸಿಟೆನ್ಸ್ ಬಂದು 40 ಮೈಕ್ರೋ ಫ್ಯಾರಡ್ ಇದೆ, ಕನೆಕ್ಟೆಡ್ ಟು ಎ 100 ವೋಲ್ಟ್ ಪವರ್. ಸೊ ನನಗೆ ಪವರ್ ಸಪ್ಲೈ ಕೂಡ ಇದೆ, ಎಷ್ಟು 100 ವೋಲ್ಟ್ಸ್ ಇದೆ. ಇಂಟರ್ಮೀಡಿಯೇಟ್ ಸ್ಪೇಸ್ ಬಿಟ್ವೀನ್ ಪ್ಲೇಟ್ಸ್ ಇಸ್ ಫಿಲ್ಡ್ ವಿತ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಇಸ್ ಈಕ್ವಲ್ ಟು 2. ಸೊ ನನ್ನ ಹತ್ರ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನನ್ನ ಹತ್ರ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್ ಇದ್ದಾವೆ ಎರಡು. ಅದನ್ನ ನಾನೇನು ಮಾಡಿದ್ದೀನಿ, ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿದೆ. ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿದ್ಮೇಲೆ ಅದರಲ್ಲಿ ಒಂದನ್ನು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಡೈಎಲೆಕ್ಟ್ರಿಕ್ ಮೆಟೀರಿಯಲಿಂದ ಫಿಲ್ ಮಾಡ್ತಾ ಇದ್ದೀನಿ. ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಎಷ್ಟು 2. ಸೊ ಇಲ್ಲಿ ನಮಗೆ ಹೊಸ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಕೆಪಾಸಿಟರ್ ಏನು ಬರುತ್ತೆ, ಮತ್ತು ಚೇಂಜ್ ಎಕ್ಸ್ಟ್ರಾ ಚಾರ್ಜ್ ಎಷ್ಟು ಬರುತ್ತೆ, ಜೊತೆಗೆ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಆಫ್ ಕೆಪಾಸಿಟರ್ ಎಷ್ಟಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿದೆ ಅದರ ಸೊಲ್ಯೂಷನ್. ಏನೇನು ಕೊಟ್ಟಿದ್ದಾರೆ ನನಗೆ, ಒಂದು ಅಂದರೆ ಸ್ಟಾರ್ಟಿಂಗ್ ಇನಿಷಿಯಲಿ ಒಂದು C1 40 ಮೈಕ್ರೋಫ್ಯಾರೆಡ್ ಕೊಟ್ಟಿದ್ದಾರೆ. ಸೊ ವೋಲ್ಟೇಜ್ ಕೊಟ್ಟಿದ್ದಾರೆ ಎಷ್ಟು 100 ವೋಲ್ಟ್ಸ್, ಮತ್ತು ನನಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ 2 ವೋಲ್ಟ್ಸ್. ಸೊ ನನಗೆ ಗೊತ್ತಿದೆ ಚಾರ್ಜ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಬರುತ್ತೆ, Q ಇಸ್ ಈಕ್ವಲ್ ಟು CV. ಸೊ ಇಲ್ಲಿ ನನಗೆ C1 ಗೊತ್ತಿದೆ ಎಷ್ಟು 40 ಮೈಕ್ರೋಫ್ಯಾರೆಡ್, ವೋಲ್ಟೇಜ್ ಗೊತ್ತಿದೆ 100. ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಚಾರ್ಜ್ ಆಫ್ ಕೆಪಾಸಿಟರ್ ಒಂದು ಎಷ್ಟು ಬರುತ್ತೆ, 4 ಮಿಲಿ ಕೂಲಂಬ್ ಅಷ್ಟು ಬರ್ತಾ ಹೋಗುತ್ತೆ. ಅದೇ ಇವಾಗ ನಾನು ಏನಾದರೂ ಚಾರ್ಜ್ ಅಂದರೆ 2 ಮೀನ್ಸ್ ಕೆಪಾಸಿಟರ್ 2 ಅಲ್ಲಿ ಎಷ್ಟು ಚಾರ್ಜ್ ಬರ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನನಗೆ ಮೊದಲು C2 ನಾನು 40 ಮೈಕ್ರೋಫ್ಯಾರೆಡ್ ಇತ್ತು, ಬಟ್ ಇವಾಗ ನಾನೇನು ಮಾಡಿದ್ದೀನಿ, ಅದಕ್ಕೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಆ್ಯಡ್ ಮಾಡಿದ್ದೀನಿ. ಸೊ ಮಧ್ಯೆ ಎಂಥ ಗ್ಯಾಪ್ ಏನು ಏರ್ ಮೆಟೀರಿಯಲ್ ಇತ್ತು ಅಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಂದಿದೆ. ಸೊ ಅದನ್ನು ಮಾಡಬೇಕು ಅಂದರೆ ನಾನೇನು ಬರಿತೀನಿ, ನ್ಯೂ C2 ಇಸ್ ಈಕ್ವಲ್ ಟು K ಇಂಟು C1. K is the dielectric constant 2 into 40 which gives me around 80 ಮೈಕ್ರೋ ಕೂಲಮ್. ಇವಾಗ ಅದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಚಾರ್ಜ್ ಎಷ್ಟು ಬರ್ತಾ ಹೋಗುತ್ತೆ, 8 ಮಿಲಿ ಕೂಲಮ್ ಬರ್ತಾ ಹೋಗುತ್ತೆ. ಸೊ ಇವಾಗ ಅಲ್ಲಿ ಕೇಳಿದ್ದಾರೆ, ನನಗೆ ಏನು ಕೇಳಿದ್ದಾರೆ, ಎಕ್ಸ್ಟ್ರಾ ಚಾರ್ಜ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಎಕ್ಸ್ಟ್ರಾ ಚಾರ್ಜ್. ಸೊ ಎಕ್ಸ್ಟ್ರಾ ಚಾರ್ಜ್ ನಾನು ಕಂಡುಹಿಡಿಬೇಕು ಅಂದರೆ ನನಗೆ, ಸೊ ಏನು ಮಾಡ್ತೀನಿ, ಎಕ್ಸ್ಟ್ರಾ ಚಾರ್ಜಿಗೆ Q2 ಮೈನಸ್ Q1 ಮಾಡ್ತೀನಿ. Q2 ಮೈನಸ್ Q1 ಮಾಡಿದಾಗ ನನಗೆ ಎಷ್ಟು ಬರುತ್ತೆ, 4 ಮಿಲಿ ಕೂಲಮ್ ಬರುತ್ತೆ. ಸೊ ನನ್ನ ಎಕ್ಸ್ಟ್ರಾ ಚಾರ್ಜ್ ಎಷ್ಟಾಗಿದೆ, 4 ಮಿಲಿ ಕೂಲಂಬ್ ಆಗಿದೆ. ಅದ್ರ ಜೊತೆಗೆ ನನಗೆ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಬೇಕಿದೆ. ನನಗೆ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಇಕ್ವೇಷನ್ ಗೊತ್ತಿದೆ, U ಇಸ್ ಈಕ್ವಲ್ ಟು ಹಾಫ್ CV². ಸೊ ಇವಾಗ ಕೆಪಾಸಿಟರ್ 1ನ ಎನರ್ಜಿ ಎಷ್ಟು ಸ್ಟೋರ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಾದರೆ C1 ಗೊತ್ತಿದೆ, V ಗೊತ್ತಿದೆ, ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ 0.2 ಜೌಲ್ ಅಷ್ಟು ಬರ್ತಾ ಹೋಗುತ್ತೆ. ಅದೇ ನಾನು ಇವಾಗ ಕೆಪಾಸಿಟರ್ 2 ನಾನು ಮಾಡಿದ್ರೆ ನನಗೆ 0.4 ಜೌಲ್ ಅಷ್ಟು ಬರ್ತಾ ಹೋಗುತ್ತೆ. ಇವಾಗ ಎರಡರ ಮಧ್ಯೆ ಇರೋಂಥ ಡಿಫ್ರೆನ್ಸ್ ಅಥವಾ ನನಗೆ ಚೇಂಜ್ ಎಷ್ಟು ಬರುತ್ತೆ ಅಂದರೆ 0.2 ಜೌಲ್ಸ್. ಸೊ ನನಗೆ ಎಕ್ಸ್ಟ್ರಾ ಚಾರ್ಜ್ 4 ಮಿಲಿ ಕೂಲಮ್ ಆ್ಯಂಡ್ ಎನರ್ಜಿ ಬಂದು 0.2 ಜೌಲ್ಸ್. ಸೊ ಚೇಂಜ್ ಇನ್ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಎಷ್ಟು ಬಂದಿದೆ ನನಗೆ, 0.2 ಜೌಲ್. ಸೊ ನನ್ನ ಆಪ್ಷನ್ ಆಗುತ್ತೆ C. ನೆಕ್ಸ್ಟಿಗೆ ಎ ಯೂನಿಫಾರ್ಮ್ ಸರ್ಕ್ಯುಲರ್ ಡಿಸ್ಕ್ ಆಫ್ ರೇಡಿಯಸ್ R. ಸೊ ನನ್ನ ಹತ್ರ ಒಂದು ಯೂನಿಫಾರ್ಮ್ ಸರ್ಕ್ಯುಲರ್ ಡಿಸ್ಕ್ ಇದೆ, ಅದ್ರ ರೇಡಿಯಸ್ ಎಷ್ಟಾಗಿದೆ, R ಆಗಿದೆ. ಸೊ ಅದಾದಮೇಲೆ ಆಫ್ ಎ ಮಾಸ್ M is rotating about its axis perpendicular to its plane and passing through its center. A small circular part of radius R/2 is removed from the original disk as shown in figure. ಸೊ ನನ್ನ ಹತ್ರ ಒಂದು ಡಿಸ್ಕ್ ಇದೆ, ಅದರ ರೇಡಿಯಸ್ R ಆಗಿದೆ. ಅದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇನ್ನೊಂದು ಸರ್ಕ್ಯುಲರ್ ಲೂಪ್, ಅದರ ರೇಡಿಯಸ್ ಬಂದು R/2 ಆಗಿರುತ್ತೆ. ಅದನ್ನು ನಾನೇನು ಮಾಡ್ತಾಯಿದ್ದೀನಿ, ಆ ಒರಿಜಿನಲ್ ಸರ್ಕ್ಯುಲರ್ ಲೂಪಿಂದ ಈ ಸರ್ಕ್ಯುಲರ್ ಲೂಪ್ನ ನಾನೇನು ಮಾಡ್ತಾಯಿದ್ದೀನಿ, ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಹಾಗಾದರೆ ನನ್ನ ಫೈನಲ್ ಮೊಮೆಂಟಮ್ ಇನರ್ಷಿಯಾ ಅಂದರೆ ಇದನ್ನು ನಾನು ಹೋಲ್ ಡಿಸ್ಕಲ್ಲಿ R/2 ಅಷ್ಟೇ ಈ ಡಿಸ್ಕ್ನ ತೆಗೆದ್ರೆ ನನಗೆ ಈ ಹೋಲ್ಡ್ ಡಿಸ್ಕ್ನ ಮೊಮೆಂಟ್ ಆಫ್ ಇನರ್ಷಿಯಾ ಏನಾಗುತ್ತೆ ಅನ್ನೋದನ್ನು ನಾನು ಏನು ಮಾಡಬೇಕಾಗುತ್ತೆ, ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಐ ಥಿಂಕ್ ಕ್ವಶನ್ ಅರ್ಥ ಆಯಿತು ಅಂದ್ಕೊತೀನಿ. ಸೊಲ್ಯೂಷನ್ ನೋಡ್ತಾ ಹೋಗೋಣ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಒರಿಜಿನಲ್ ಡಿಸ್ಕ್ ಅಂದರೆ ನಾನು ಅದರಲ್ಲಿ ಸ್ಮಾಲ್ ಡಿಸ್ಕ್ನ ತೆಗಿಯೋಕ್ಕಿಂತ ಮುಂಚೆ ಒರಿಜಿನಲ್ ಡಿಸ್ಕ್ ಅಂದರೆ ಕಂಪ್ಲೀಟ್ ಡಿಸ್ಕ್ನ ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟಿತ್ತು, I0 ಅಂದರೆ ಏನು ಅಂದರೆ I ಒರಿಜಿನಲ್
moment of inertia original for original disk is equal to half mr square. ಇಲ್ಲಿ ಆರ್ ಕ್ಯಾಪಿಟಲ್ ಆರ್ ಏನ ಇಂಡಿಕೇಟ್ ಮಾಡುತ್ತೆ ಅಂದರೆ ರೇಡಿಯಸ್ ಆಫ್ ದಿ ಡಿಸ್ಕ್ ಆ್ಯಂಡ್ ಎಮ್ ಇಸ್ ದಿ ಮಾಸ್ ಆಫ್ ದಿ ಡಿಸ್ಕ್. ಇವಾಗ ಅದರಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಸ್ಮಾಲ್ ರೇಡಿಯಸ್ ಆಫ್ ಡಿಸ್ಕ್ r/2ನ ನಾನೇನು ಮಾಡ್ತಾ ಇದ್ದೀನಿ, ರಿಮೂವ್ ಮಾಡ್ತಾ ಇದ್ದೀನಿ. ಸೊ ರೇಡಿಯಸ್ ಆಫ್ ಸ್ಮಾಲ್ ಡಿಸ್ಕ್ದು ರೇಡಿಯಸ್ ಎಷ್ಟಾಗುತ್ತೆ, r/2 ಆಗ್ತಾ ಹೋಗುತ್ತೆ. ಇವಾಗ ನನಗೆ ಇವಾಗ ಒರಿಜಿನಲ್ ಡಿಸ್ಕ್ನ ಮಾಸ್ ಗೊತ್ತು, ಎಮ್ ಅಂತ ಗೊತ್ತಿದೆ. ಬಟ್ ಇವಾಗ ಸ್ಮಾಲ್ ಡಿಸ್ಕ್ನ ಮಾಸ್ ಕೂಡ ನಾವು ಕಂಡುಹಿಡ್ಕೊಬೇಕಾ, ಯಾಕೆಂದರೆ ಮೂಮೆಂಟ್ ಆಫ್ ಇನರ್ಷಿಯಾ ಹೇಳಬೇಕು ಅಂದರೆ. ಸೊ ಹಾಗಾಗಿ ಮಾಸ್ ಆಫ್ ಸ್ಮಾಲ್ ಡಿಸ್ಕ್ ಇಸ್ ಗಿವನ್ ಬೈ ಏರಿಯಾ ಆಫ್ ಸ್ಮಾಲ್ ಡಿಸ್ಕ್ ಡಿವೈಡೆಡ್ ಬೈ ಏರಿಯಾ ಆಫ್ ಒರಿಜಿನಲ್ ಡಿಸ್ಕ್ ಇಂಟು ಎಮ್, ದಟ್ ಈಸ್ ಒರಿಜಿನಲ್ ಮಾಸ್. ದಟ್ ಈಸ್ ಈಕ್ವಲ್ ಟು ನನಗೆ ಈ ಡಿಸ್ಕ್ ಯಾವ ಶೇಪ್ನಲ್ಲಿದೆ, ಸರ್ಕ್ಯುಲರ್ ಶೇಪ್ನಲ್ಲಿದೆ. ಸೊ ಏರಿಯಾ ಆಫ್ ಸರ್ಕ್ಯುಲರ್ ಶೇಪ್ದು ಏನಾಗುತ್ತೆ, πr². ಸ್ಮಾಲ್ ಡಿಸ್ಕ್ನ ಆರ್ ಏನಾಯಿತು, r/2 ಆಯಿತು. ಸೊ ಇಲ್ಲೇನಾಗುತ್ತೆ, ಪೈ ಇಂಟು r/2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಒರಿಜಿನಲ್ ಡಿಸ್ಕ್ನ ಆರ್ ಎಷ್ಟು, ಆರೇ ಆಗಿರುತ್ತೆ. ಸೊ πr² ಇಂಟು ಎಮ್. ಇಲ್ಲಿ ಪೈ ಕ್ಯಾನ್ಸಲ್ ಆಗುತ್ತೆ. r²/4 ಇಂಟು 1/r² ಇಂಟು ಎಮ್. r² ಕ್ಯಾನ್ಸಲ್ ಆದರೆ ನನಗೆ ಏನು ಬರುತ್ತೆ, ಮಾಸ್ ಆಫ್ ದಿ ಸ್ಮಾಲ್ ಡಿಸ್ಕ್ ಇಸ್ 1/4 ಆಫ್ ದಿ ಮಾಸ್ ಆಫ್ ದಿ ಒರಿಜಿನಲ್ ಡಿಸ್ಕ್. ಓಕೆ, ಸೊ ಇವಾಗ ನನಗೆ ಮಾಸ್ ಕೂಡ ಸಿಕ್ಕಿದೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಮೂಮೆಂಟ್ ಆಫ್ ಇನರ್ಷಿಯಾನ ನೋಡ್ತಾ ಹೋಗ್ತೀನಿ. ಯಾವ್ದ್ರ ಮೂಮೆಂಟ್ ಆಫ್ ಇನರ್ಷಿಯಾ, ಸ್ಮಾಲ್ ಡಿಸ್ಕ್ದು. ದಟ್ ಈಸ್ IS ಇಸ್ ಈಕ್ವಲ್ ಟು ಹಾಫ್ MS/r/2 ಹೋಲ್ ಸ್ಕ್ವೇರ್. ಇವಾಗ ನನಗೆ MS ಸಿಕ್ಕಿದೆ, ಅಂದರೆ ಮಾಸ್ ಆಫ್ ಸ್ಮಾಲ್ ಡಿಸ್ಕ್ ಎಷ್ಟಿದೆ, 1/4 M ಸಿಕ್ಕಿದೆ, ಮತ್ತು ರೇಡಿಯಸ್ ಗೊತ್ತಿದೆ r/2. ಹಾಕ್ಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಎಷ್ಟು ಸಿಗ್ತಾ ಹೋಗುತ್ತೆ ಅಂದರೆ 1/32 mr². ಇವಾಗ ನನಗೆ ಚೇಂಜ್ ಇನ್, ಅಂದರೆ ನಾನು ಸ್ಮಾಲ್ ಡಿಸ್ಕ್ನ ಆಚೆ ತೆಗೆದಾಗ ಒರಿಜಿನಲ್ ಡಿಸ್ಕ್ನಲ್ಲಿ ಎಷ್ಟು ಮೊಮೆಂಟ್ ಆಫ್ ಇನರ್ಷಿಯಾ ಇದೆ ಅಂತ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂದರೆ, ನಮಗೆ ಇಲ್ಲಿ ಪ್ಯಾರಲಾಕ್ಸ್ ಥಿಯರಮ್ ಅಂತನಾದ್ರು ಮಾಡ್ಕೊಬೋದು, ಅಥವಾ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಂತನಾದ್ರು ಕರೀತಾರೆ. ಸೊ ಈ ಥಿಯರಮ್ನ ನಾನು ಯೂಸ್ ಮಾಡ್ತಾ ಹೋಗ್ತೀನಿ. ದಟ್ ಈಸ್ IP ಇಸ್ ಈಕ್ವಲ್ ಟು, ಅಂದರೆ ರಿಮೈನಿಂಗ್, ದಟ್ ಈಸ್ ಈಕ್ವಲ್ ಟು I0 ಪ್ಲಸ್ md². d² ಅಂದರೆ ಇಲ್ಲಿ ಅರ್ಥ ಏನು ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಆಕ್ಸಿಸ್. ಓಕೆನಾ. ಫಾರ್ ಸ್ಮಾಲ್ ಡಿಸ್ಕಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಅದನ್ನು ತೆಗಿತಾ ಇರ್ಬೇಕಾದ್ರೆ ನನ್ನ ಮೂಮೆಂಟ್ ಆಫ್ ಇನರ್ಷಿಯಾ ಏನಾಗುತ್ತೆ, IS ಪ್ಲಸ್ MS ಇಂಟು r/2 ಹೋಲ್ ಸ್ಕ್ವಯರ್. IS ಅಂದರೆ ನನಗೆ ಗೊತ್ತಿದೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಸ್ಮಾಲ್ ಡಿಸ್ಕ್, ದಟ್ ಈಸ್ 1/32 mr². ಇಲ್ಲಿ ಶಿಫ್ಟ್ ಅಂದರೆ ಆಚೆ ತೆಗಿತಾ ಇರೋದು. ಸೊ ಪ್ಲಸ್ ಮಾಸ್ ಗೊತ್ತಿದೆ, ಮಾಸ್ ಆಫ್ ದಿ ಸ್ಮಾಲ್ ಡಿಸ್ಕ್ ದಟ್ ಈಸ್ 1/4 M ಜೊತೆಗೆ r/2. ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿ ಇದರಲ್ಲಿ mr² ಕಾಮನ್ ತೆಗಿತೀನಿ. ಈ ಕಾಮನ್ ತೆಗ್ದು ಇವೆಲ್ಲ ಆ್ಯಡ್ ಮಾಡಿದಾಗ ನನಗೇನು ಸಿಗುತ್ತೆ, 3/32 mr². ಸೊ ನಾನು ಒರಿಜಿನಲ್ ಡಿಸ್ಕಲ್ಲಿ ಎಷ್ಟು ಆಚೆ ತೆಗ್ದಿದ್ದೀನಿ, 3/32 mr² ಅಷ್ಟು ಆಚೆ ತೆಗ್ದಿದ್ದೀನಿ. ಸೊ ರಿಮೈನಿಂಗ್ ಎಷ್ಟಿದೆ ಅಂದರೆ ನಾನೇನು ಮಾಡ್ತೀನಿ, ಒರಿಜಿನಲಲ್ಲಿ ತೆಗ್ದಿರೋ ಅಂಥ ಮೂಮೆಂಟ್ ಆಫ್ ಇನರ್ಷಿಯಾನ ಮೈನಸ್ ಮಾಡಿದ್ರೆ ನನಗೆ ರಿಮೈನಿಂಗ್ ಸಿಗ್ತಾ ಹೋಗುತ್ತೆ. ಸೊ ನನಗೆ ಒರಿಜಿನಲ್ ಗೊತ್ತಿದೆ, ಒರಿಜಿನಲ್ ಈಸ್ ನಥಿಂಗ್ ಬಟ್ 1/2 mr². ಸೊ 1/2 mr² ಮೈನಸ್ 3/32 mr², ದಟ್ ಗಿವ್ಸ್ ಅಸ್ 13/32 mr². ಓಕೆ, ಸೊ 13/32. So option D is the correct answer. Okay. So next, an electron in a ground state of hydrogen atom has an orbit of radius 5.3 into 10 to the power minus 11 meter, while that for electron in third excited state is 8.48 into 10 to the power minus 10 meter. The ratio of de Broglie wavelength in electron in the ground state to that excited state is. ಸೊ ಇಲ್ಲಿ ಎಲೆಕ್ಟ್ರಾನ್ ಏನಾಗಿದೆ, 2 ಸ್ಟೇಟ್ ಕೊಟ್ಟಿದ್ದಾರೆ. ಒಂದು ಗ್ರೌಂಡ್ ಸ್ಟೇಟ್, ದಟ್ ಈಸ್ n ಇಸ್ ಈಕ್ವಲ್ ಟು 1. ಎಷ್ಟು ಕೊಟ್ಟಿದ್ದಾರೆ, ಅದರ ರೇಡಿಯಸ್ ಬಂದು 5.3 into 10 to the power minus 11. ಮತ್ತು ಇನ್ನೊಂದು ಏನು ಮಾಡಿದ್ದಾರೆ, ಎಕ್ಸೈಟೆಡ್ ಸ್ಟೇಟು ಥರ್ಡ್ ಸ್ಟೇಟಲ್ಲಿದೆ. 3ನೇ ಸ್ಟೇಟ್ ಅಂದರೆ n ಎಷ್ಟಾಗುತ್ತೆ, 4 ಆಗುತ್ತೆ. ಸೊ ಅದರ ರೇಡಿಯಸ್ ಏನು, 8.48 into 10 to the power minus 10 ಮೀಟರ್ ಆಯ್ತು. ಸೊ ಇವಾಗ ನಾನೇನು ಮಾಡಬೇಕು, ರೇಷಿಯೋ ಕಂಡುಹಿಡಿಬೇಕು ಯಾವ್ದ್ರದ್ದು, ಡಿ ಬ್ರಾಗ್ಲಿ ವೇವ್ ಲೆಂತ್, ದಟ್ ಈಸ್ λ1/λ2 ಎಷ್ಟು ಬರುತ್ತೆ ಗ್ರೌಂಡ್ ಸ್ಟೇಟ್ ಟು ಎಕ್ಸೈಟೆಡ್ ಸ್ಟೇಟಿಗೆ. ಇದು ಡೈರೆಕ್ಟ್ ಕ್ವಶನ್ ಇದೆ. ಸೊ ನೋಡ್ತಾ ಹೋಗೋಣ. ಸೊ ನಮಗೆ ಗೊತ್ತಿದೆ ಹೈಡ್ರೋಜನ್ ಆಟಮ್ ಗ್ರೌಂಡ್ ಸ್ಟೇಟ್ 1 ಆಗಿರುತ್ತೆ. ರೇಡಿಯಸ್ ಆಫ್ ಆರ್ಬಿಟ್ ಈಸ್ ಪರ್ಪೆಂಡಿಕ್ಯುಲರ್. ಸೊ ನಮಗೆ ಗೊತ್ತಿದೆ ರೇಡಿಯಸ್ ಆಫ್ ಆರ್ಬಿಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ
ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಸೊ ಇದನ್ನು ನಾನು ಯಾವ ರೀತಿ ಬರ್ಕೊಬೋದು ಅಂದರೆ ಆರ್ ಎನ್ ಇಸ್ ಈಕ್ವಲ್ ಟು ಫಾರ್ nth ಆರ್ಬಿಟ್ ಆರ್ ಎನ್ ಇಸ್ ಈಕ್ವಲ್ ಟು R1 ಇಂಟು ಎನ್ ಸ್ಕ್ವೇರ್. ಬಟ್ ನಮಗೆ ಡಿ ಬ್ರಾಗ್ಲಿ ವೇವ್ಲೆಂತ್ ಈಕ್ವೇಶನ್ ಗೊತ್ತಿದೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಮ್ ವಿ. ಹೆಚ್ ಇಂಟು ಎಮ್ ವಿ. We know that in a circular orbit, mv is inversely proportional to n into rn in Bohr's model. So lambda is directly proportional to the rn by n. ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಿದಾಗ ನನಗೇನು ಬರುತ್ತೆ, ಲ್ಯಾಂಬ್ಡಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಎನ್ ಬೈ ಎನ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ರೇಡಿಯಸ್ ಆಫ್ ವೇವ್ ಎರಡು ಸ್ಟೇಟ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ರೇಷಿಯೋ ದಟ್ ಈಸ್ lambda 1 by lambda 2 is equal to R1 by n divided by R4 by n. ಯಾಕೆಂದರೆ ನನ್ನ ಮೊದಲನೇ ಸ್ಟೇಟು ಮತ್ತು ನಾಲ್ಕನೇ ಸ್ಟೇಟ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲೇ ಕೊಟ್ಟಿದ್ದೀನಿ ನೋಡಿ. ಸೊ ಇವಾಗ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ನನಗೆ ಆರ್ ಗೊತ್ತಿದೆ, R1 ಎಷ್ಟು 5.3 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. R2 ಗೊತ್ತಿದೆ, ಎನ್ನ ವ್ಯಾಲ್ಯೂ ನನಗೆ ಗೊತ್ತಿದೆ 1 ಮತ್ತು ಇದರ ವ್ಯಾಲ್ಯೂ 4. ಸೊ ಇದನ್ನು ಹಾಕಿ ನಾನು ಸಾಲ್ವ್ ಮಾಡಿದಾಗ ನನಗೆ ರೇಷಿಯೋ ಏನು ಬರುತ್ತೆ, 1/4 ಬರುತ್ತೆ. ಸೊ ನನ್ನ ಡಿ ಬ್ರಾಗ್ಲಿ ವೇವ್ಲೆಂತ್ ಎಷ್ಟು ಈಕ್ವೇಶನ್ 4 ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಸಿ. ಓಕೆನಾ. ಸೊ ನೆಕ್ಸ್ಟಿಗೆ ಫೋರ್ತ್ ಕ್ವಶನಿಗೆ ಬರೋಣ. ಫೈಂಡ್ ದ ಡೈಮೆನ್ಷನ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೈ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ದಟ್ ಈಸ್ ಡೈರೆಕ್ಟ್ಲಿ ಗಿವನ್ ಹಿಯರ್. ಮ್ಯಾಗ್ನೆಟಿಕ್ ಫ್ಲಕ್ಸ್ನ ನಾನು ಡೈಮೆನ್ಷನಲ್ಲಿ ಹೇಗೆ ಬರ್ಕೋಬೋದು ಅಂದರೆ ಎಮ್ t to the power minus 2 a to the power minus 1 where mu naught is equal to ml t minus 2 a to the power minus 2. ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ ಏನು ಬರುತ್ತೆ, l to the power minus 1 into a or a to the power l minus 1. ಸೊ ಆಪ್ಷನ್ is B. Next, a solid sphere of mass m, radius r exert force on a point mass. Now concentric sphere of mass m/7 is removed. What is the new force? ಒಂದು ಸಾಲಿಡ್ ಸ್ಪಿಯರ್ ಇದೆ, ಅದರ ಮಾಸ್ m ಆಗಿದೆ, ರೇಡಿಯಸ್ r ಆಗಿದೆ. ಅದರ ಮೇಲೆ ಅದರಿಂದ ಒಂದು ಫೋರ್ಸು ಪಾಯಿಂಟ್ ಮಾಸ್ ಮೇಲೆ ಬೀಳ್ತಾ ಹೋಗ್ತಿದೆ. ಅದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ m/7 ಅಂದರೆ ಒರಿಜಿನಲ್ ಮಾಸ್ m ಇದೆ, ಅದರಲ್ಲಿ m/7 ಅಷ್ಟು ನಾನು ಏನು ಮಾಡ್ತಾ ಇದ್ದೀನಿ, ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿದಾಗ ಅದ್ರ ಫೋರ್ಸ್ ಕೂಡ ವೇರಿ ಆಗುತ್ತೆ. ಎಷ್ಟು ವೇರಿ ಆಯಿತು ಅಂತ ನೀವೇನು ಹೇಳಬೇಕಾಗುತ್ತೆ, ಸಾಲ್ವ್ ಮಾಡಿ ಹೇಳಬೇಕಾಗ್ತಾ ಹೋಗುತ್ತೆ. ಹೇಗೆ ಮಾಡೋದು? ಸೊ ಎರಡು ಫೋರ್ಸ್ಗಳ ಮಧ್ಯೆ ಇದ್ರೆ ನಮಗೆ ಗೊತ್ತಿದೆ ಗ್ರಾವಿಟೇಷನಲ್ ಫೋರ್ಸ್ F is equal to G(m)m/r², ವೇರ್ r is the distance between the sphere center and the point mass. ಇವಾಗ ಅದರಲ್ಲಿ ನಾನು ಕಾನ್ಸೆಂಟ್ರಿಕ್ ಮಾಸ್ನ ರಿಮೂವ್ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ಮಾಡ್ತಾ ಇದ್ದೀನಿ, m/7. ಸೊ ಅದರಲ್ಲಿ ನಾನು ಕಾನ್ಸಂಟ್ರೇಟ್ ಮಾಸ್ನ ತೆಗೆದ್ರೆ ಇನ್ನು ಮಿಕ್ಕಿರೋ ಮಾಸ್ ಎಷ್ಟಾಗುತ್ತೆ ಅದನ್ನು ಹೇಗೆ ಹೇಳ್ತೀನಿ ಅಂದರೆ ಮಾಸ್ ರಿಮೈನಿಂಗ್ ಈಸ್ ಈಕ್ವಲ್ ಟು ಒರಿಜಿನಲ್ ಮಾಸ್ ಡಿವೈಡೆಡ್ ಬೈ m0/7. ಸೊ ಮಾಡಿದಾಗ ನನಗೆ ಎಷ್ಟು ಸಿಗುತ್ತೆ ಅಂದರೆ 6/7 ಅಷ್ಟು ಮಾಸ್ ಉಳ್ದಿರುತ್ತೆ. ಸೊ ಇವಾಗ ಹೊಸ ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋ ನನಗೆ ಗೊತ್ತಿದೆ. F' ಇಸ್ ಈಕ್ವಲ್ ಟು F ಇಂಟು ಏನು ಮಾಡ್ಕೊತೀನಿ, ರಿಮೈನಿಂಗ್ ಮಾಸ್ ಡಿವೈಡೆಡ್ ಬೈ ಒರಿಜಿನಲ್ ಮಾಸ್, ರಿಮೈನಿಂಗ್ ಮಾಸ್ ಬೈ ಒರಿಜಿನಲ್ ಮಾಸ್ ಅಂತ ಮಾಡ್ಕೊತ ಹೋಗ್ತೀನಿ. ಸೊ ಇವಾಗ ನನಗೆ ಗೊತ್ತಿದೆ ದಟ್ ಈಸ್ ಈಕ್ವಲ್ ಟು F ಇಂಟು ನನ್ನ ರಿಮೈನಿಂಗ್ ಮಾಸ್ ಎಷ್ಟಿದೆ 6m/7 ಆಗಿದೆ, ಇಂಟು ನನ್ನ ಒರಿಜಿನಲ್ ಮಾಸ್ ಏನಾಗುತ್ತೆ m. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದರೆ ನನಗೆ ಇನ್ನೇನು ಸಿಗುತ್ತೆ 6/7 F. ದಿಸ್ ಈಸ್ ದಿ ನ್ಯೂ ಫೋರ್ಸ್. ಸೊ ಇದು ನನ್ನ ನ್ಯೂ ಫೋರ್ಸ್ ಆಗಿರುತ್ತೆ. ಇದು ನನ್ನ ರೇಷಿಯೋ. ಸೊ ನ್ಯೂ ಫೋರ್ಸ್ ಬಂದು 6/F, ಆಪ್ಷನ್ ಬಿ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಇಲ್ಲಿ ನಿಮಗೆ ಅಸರ್ಷನ್ ರೀಸನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ವರ್ನಿಯರ್ ಕ್ಯಾಲಿಪರ್ 1 ವರ್ನಿಯರ್ ಸ್ಕೇಲ್ ಡಿವಿಷನ್ ಈಸ್ ಸ್ಮಾಲರ್ ದೆನ್ ದಿ 1 ಮೇನ್ ಸ್ಕೇಲ್ ಡಿವಿಷನ್. ಹೌದು, ಬೇಕಾದ್ರೆ ನೀವು ವರ್ನಿಯರ್ ಕ್ಯಾಲಿಪರ್ ಫಸ್ಟ್ ಇಯರ್ ಜ್ಞಾಪಿಸ್ಕೊಂಡ್ರೆ ಅಲ್ಲಿ ನಿಮಗೆ 10 ಡಿವಿಷನ್ ಇರುತ್ತೆ. 10 ಡಿವಿಷನ್ ಇರೋಂಥದ್ದು ನೀವು ಮೆಜರ್ ಮಾಡಿದ್ರೆ 1 ಸೆಂಟಿಮೀಟರ್ ಕಡಿಮೆ ಬರ್ತಾ ಹೋಗುತ್ತೆ. 1 ಮಿಲಿಮೀಟರ್ ಏನಾಗಿರುತ್ತೆ ಕಡಿಮೆ ಇರುತ್ತೆ ಡಿವಿಷನ್ ಕೌಂಟಲ್ಲಿ. ಹಂಗಾಗಿ ಇದೇನಾಗುತ್ತೆ ಫಸ್ಟ್ ಒಂತು ಕರೆಕ್ಟ್ ಆಗ್ತವೆ. ನೆಕ್ಸ್ಟ್, ವರ್ನಿಯರ್ ಕಾನ್ಸ್ಟೆಂಟ್ ಈಸ್ ಗಿವನ್ ಬೈ 1 ಮೇನ್ ಸ್ಕೇಲ್ ಡಿವಿಷನ್ ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ವರ್ನಿಯರ್ ಸ್ಕೇಲ್ ಡಿವಿಷನ್. ಇದು ರಾಂಗ್ ಆಗ್ತಾ ಹೋಗುತ್ತೆ. ವರ್ನಿಯರ್ ಕಾನ್ಸ್ಟೆಂಟ್ ಅಲ್ಲ, ಇದು ಲೀಸ್ಟ್ ಕೌಂಟ್ ಆಗ್ತಾ ಹೋಗುತ್ತೆ. ಲೀಸ್ಟ್ ಕೌಂಟಲ್ಲಿ ಏನು ಹೇಳ್ತೀವಿ ನಾವು, 1 ಮೇನ್ ಸ್ಕೇಲ್ ಡಿವಿಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ ಇನ್ ವರ್ನಿಯರ್ ಸ್ಕೇಲ್ ಅಂತ ಹೇಳೋದಕ್ಕೆ ನಾವೇನಂತ ಕರಿತೀವಿ, ಲೀಸ್ಟ್ ಕೌಂಟ್ ಅಂತ ಕರಿತೀವಿ. ಇದು ವರ್ನಿಯರ್ ಕಾನ್ಸ್ಟೆಂಟ್ ಆಗೋದಿಲ್ಲ. ಸೊ ಹಾಗಾಗಿ
ಇಲ್ಲಿ ನಿಮಗೆ ಸ್ಟೇಟ್ಮೆಂಟ್ 1ಗೆ ಸ್ಟೇಟ್ಮೆಂಟ್ 2 ಸಪೋರ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಆಗ್ತಾ ಹೋಗುತ್ತೆ ಆನ್ಸರ್. ನೆಕ್ಸ್ಟ್ ಒನ್, ಎ ಬಾಬ್ ಆಫ್ ಮಾಸ್ m is suspended at point O by the light string of length L and left to perform vertical circular as shown in figure. By applying horizontal velocity v0 at A and the string becomes lax when Bob reaches at a point D. The ratio of kinetic energy of Bob at point B and C is. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಬಾಬ್ ಇದೆ. ಸೊ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಪಾಯಿಂಟ್ ಎ ಇಂದ ಬಿಡ್ತಾ ಇದ್ದೀನಿ. ಸೊ ಅದರ ಏನಾಗಿದೆ, ಪಾಯಿಂಟ್ ಎ ಇಂದ ಬಿಟ್ಟಾಗ ಅದು ವರ್ಟಿಕಲ್ ಮೋಷನ್ ತೊಗೊಳ್ತಿದೆ, ಅದನ್ನು ನಾನು v0 ಅಂತ ತೊಗೊತೀನಿ. ಸೊ ಬಾಬ್ ಏನಾಗ್ತಿದೆ, ಹೀಗೆ ಹೋಗ್ತಾ ಪಾಯಿಂಟ್ ಬಿ, ಪಾಯಿಂಟ್ ಸಿ, ಪಾಯಿಂಟ್ ಡಿಗೂ ಹೋಗುತ್ತೆ. ಸೊ ಇಲ್ಲಿ ನಾನು ಏನು ಮಾಡಬೇಕು ಅಂದರೆ, ಕೈನೆಟಿಕ್ ಎನರ್ಜಿ ಅಟ್ ಪಾಯಿಂಟ್ ಬಿ ಮತ್ತು ಪಾಯಿಂಟ್ ಸಿ ಹತ್ರ ಎಷ್ಟಾಗಿರುತ್ತೆ ಅಂತ ಹೇಳಿ ನಾನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಹೇಗೆ ನೋಡ್ತಾ ಹೋಗೋಣ. ಬಾಬ್ನ ನಾನು ಬಿಟ್ಟಾಗ ಅಲ್ಲಿ ನನಗೆ ಒಂದು ಟೋಟಲ್ ಮೆಕ್ಯಾನಿಕ್ ಎನರ್ಜಿ ಇರುತ್ತಾ, ಬಿಟ್ಟಿದ ತಕ್ಷಣ ಅದೇನಾಗ್ತಿದೆ, ಸರ್ಕ್ಯುಲರ್ ಪಾತ್ ತೊಗೊತಿದೆ. ಸರ್ಕ್ಯುಲರ್ ಪಾತ್ ತೊಗೊಳ್ಬೇಕಾದ್ರೆ ನನ್ನ ಟೋಟಲ್ ಎನರ್ಜಿ ಏನಾಗಿರುತ್ತೆ ಅಂದರೆ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಅಟ್ ಬಿ ಆ್ಯಂಡ್ ಸಿ ಬಾಬ್ ಅಟ್ ಬಿ ಮತ್ತು ಸಿ ಹತ್ರ ಏನಾಗುತ್ತೆ ಅಂದರೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಏನಕ್ಕೆ ನಮಗೆ ಗೊತ್ತಿದೆ, ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಬೋತ್ ಆರ್ ಡಿಪೆಂಡ್ಸ್ ಆನ್ ಹೈಟ್. As the height increases, potential energy increases. As height decreases, kinetic energy increases. Because energies are conservative force. ಕನ್ಸರ್ವ್ ಆಗಿರುತ್ತೆ. ಹಾಗಾಗಿ ನನ್ನ ಹೈಟ್ ಜಾಸ್ತಿ ಆದಷ್ಟು ನನ್ನ ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಹೈಟಿಂದ ಕೆಳಗಡೆ ಬರ್ತಾ ಬರ್ತಾ ಕಡಿಮೆ, ಹೈಟ್ ಕಡಿಮೆ ಆಗ್ತಾ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನನ್ನ ಎನರ್ಜಿ ಅಟ್ ಪಾಯಿಂಟ್ ಎ ನನ್ನ ಏನು ತೊಗೊಬೋದು ಅಂದರೆ, ಏನು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ, ದಟ್ ಈಸ್ ಆಫ್ ಎಮ್ ವಿ ನಾಟ್. ಅಂದರೆ ನನಗೆ ಇನಿಷಿಯಲ್ ವೆಲಾಸಿಟಿ, ವರ್ಟಿಕಲ್ ವೆಲಾಸಿಟಿ ಕೊಟ್ಟಿದ್ದಾರೆ v0² ಪ್ಲಸ್ mgh. ಹಾಗೆಯೇ ಎನರ್ಜಿ ಅಟ್ ಬಿ, ಎನರ್ಜಿ ಅಟ್ ಸಿ ನ ಈಕ್ವೇಶನ್ನ ಬರ್ಕೊತೀನಿ. ಅದಾದಮೇಲೆ ಕಂಪೇರ್ಡ್ ಟು ಬಿ ಸಿ, ಬಿ ಏನಾಗಿದೆ, ಹೈಟಲ್ಲಿದೆ. ಸೊ ಬಿ ಈಸ್ ಹೈಯರ್ ದ್ಯಾನ್ ಸಿ. ಸೊ ಬಾಬ್ ಮೂವ್ಸ್ B to C with and velocity doubles. So compared to B is higher than C. ಯಾವಾಗ B ಇಂದ Cಗೆ ನಿಮ್ಮ ಬಾಬ್ ಮೂವ್ ಆಗ್ತಾ ಇರುತ್ತೆ, ಸೊ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಆಟೋಮೆಟಿಕ್ಲಿ ಡಬಲ್ ಆಗ್ತಿರುತ್ತೆ. ಮೇಲಿಂದ ಕೆಳಗಡೆ ಬರ್ತಾ ಏನಾಗ್ತಿದೆ, ಹೈಟ್ ಕಡಿಮೆ ಆಗ್ತಿದೆ ಅಂದಮೇಲೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತಾ. ಸೊ ಇನ್ಕ್ರೀಸ್ ಆಗ್ಬೇಕಾದ್ರೆ ಏನಾಗುತ್ತೆ, ಅದರ ವರ್ಟಿಕಲ್ ವೆಲಾಸಿಟಿ ಅಥವಾ ಅದು ಏನು ವೆಲಾಸಿಟಿಲಿ ಮೂವ್ ಆಗ್ತಿರುತ್ತೆ ಅದು ಡಬಲ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಡಬಲ್ ಆದರೆ ನನ್ನ ರೇಷಿಯೋ ಏನಾಗುತ್ತೆ, KEB at is equal to 2 into KEC. ಕೈನೆಟಿಕ್ ಎನರ್ಜಿ ಡಬಲ್ ಆಗ್ತಾ ಹೋಗುತ್ತೆ. ಸೊ ಅದರ ರೇಷಿಯೋ ಬಂದು ಏನಾಗುತ್ತೆ, 2 ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಆನ್ಸರ್ ಬಂದು ಇಟ್ಸ್ ಎ 2 ಆಪ್ಷನ್ ಎ. ನೆಕ್ಸ್ಟ್ ಒಂದು, the ice at minus 10 degrees centigrade is converted into steam of 110 degrees centigrade. Mass of ice is 10 to the power minus 3 kg. What is the amount of heat required? ಸೊ ಇಲ್ಲಿ ನನ್ನ ಐಸ್ ಇದೆ, ಐಸ್ದು ಎಷ್ಟಿದೆ, -10 ಡಿಗ್ರಿಲಿದೆ. ಅದನ್ನು ನಾನು ಸ್ಟೀಮಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅದರ ಮಾಸ್ ಬಂದು 10 to the power -3 kg ಆಗಿದೆ. ಸೊ ನಮಗೆ ಎಷ್ಟು ಹೀಟ್ ಬೇಕಾಗಿರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ಮಾಡ್ಬೇಕಾದ್ರೆ ಇದು ಜನರಲಿ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದೇ ಪ್ರೊಸೆಸ್ಸಲ್ಲಿ ಮಾಡ್ತಾ ಹೋಗೋಣ. ಫಸ್ಟು ಐಸ್ ಏನಿದೆ -10 ಡಿಗ್ರಿ ಇದೆ, ಅದನ್ನು ನಾನು 0 ಡಿಗ್ರಿಗೆ ತೊಗೊಂಬರ್ತೀನಿ. 0 ಡಿಗ್ರಿ ತಂದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ವಾಟರ್ ಆಗುತ್ತೆ. ವಾಟರ್ ಅಟ್ 0 ಡಿಗ್ರಿಯಿಂದ ನಾನೇನು ಮಾಡ್ತಾಯಿದ್ದೀನಿ, ಬಾಯ್ಲ್ ಮಾಡ್ತಾಯಿದ್ದೀನಿ. ಎಷ್ಟಕ್ಕೆ, 100 ಡಿಗ್ರಿಗೆ. ಈ 100 ಡಿಗ್ರಿಯಿಂದ ನಾನೇನು ಮಾಡ್ತಾಯಿದ್ದೀನಿ, ಸ್ಟೀಮಿಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಎಷ್ಟು, 110 ಡಿಗ್ರಿಗೆ. ಓಕೆ. ಸೊ ಇಲ್ಲಿ ನನಗೆ ಏನಾಗುತ್ತೆ, 4 ಕಡೆ ನಾನು ಹೀಟ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ನನಗೆ ಗೊತ್ತಿದೆ ಹೀಟ್ನ ಫಾರ್ಮುಲಾ ಏನು, ಎಮ್ ಎಸ್ ಇಂಟು ಡೆಲ್ಟಾ ಟಿ. ಇಲ್ಲಿ ಎಮ್ ಅಂದರೆ ಏನು, ಮಾಸ್, ಮತ್ತು ಎಸ್ ಅಂದರೆ ಏನು, ಸ್ಪೆಸಿಫಿಕ್ ಹೀಟು, ಟಿ ಅಂದರೆ ಏನು, ಅಬ್ಸಲ್ಯೂಟ್ ಟೆಂಪರೇಚರ್. ಸರಿನಾ. ಸೊ ಇವಾಗ ನಮಗೆ ಗೊತ್ತಿದೆ ಸ್ಪೆಸಿಫಿಕ್ ಹೀಟ್ ಆಫ್ ಐಸ್ ಎಷ್ಟು, 0.5, ವಾಟರ್ 1 ಆಗಿರುತ್ತೆ. ಲೇಟೆಂಟ್ ಹೀಟ್ ಆಫ್ ವಾಟರ್ ಎಷ್ಟಾಗಿರುತ್ತೆ, 80 ಕ್ಯಾಲೋರೀಸ್ ಆಗಿರುತ್ತೆ. ವೇಪರ್ ಅಥವಾ ಸ್ಟೀಮ್ದು ಎಷ್ಟಾಗಿರುತ್ತೆ,
540 ಕ್ಯಾಲೋರೀಸ್. ಇಟ್ ಈಸ್ ಎ ಡೈರೆಕ್ಟ್. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಫಸ್ಟು ಐಸು -10 0 ಡಿಗ್ರಿ ಆಗಬೇಕಾದ್ರೆ ಏನಾಗುತ್ತೆ? ಸೊ ನನಗೆ ಗೊತ್ತಿದೆ ಸ್ಪೆಸಿಫಿಕ್ ಹೀಟ್ ಆಫ್ ಐಸ್ ಇಸ್ 0.5. ಹಾಕಿ ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಸಿಗ್ತಾಗುತ್ತೆ? 5 × 10⁻³ ನೆಕ್ಸ್ಟ್ ಐಸಿಂದ ನಾನು ಏನು ಮಾಡ್ತಾ ಇದ್ದೀನಿ, ವಾಟರಿಗೆ ಕನ್ವರ್ಟ್ ಆಗ್ತಿದೆ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ ಅಲ್ಲಿ ಏನಾಗುತ್ತೆ? Q2 ಬಿಕಮ್ಸ್ M × Aw. ಎಲ್ ಅಂದರೆ ಏನು? ಇಲ್ಲಿ ಲೇಟೆಂಟ್ ಹೀಟ್ ಅಂತ ಹೇಳಿ. ಲೇಟೆಂಟ್ ಹೀಟ್ ಆಫ್ ದ ವಾಟರ್ ಎಷ್ಟು ಬರುತ್ತೆ ನನಗೆ? 80 ಕ್ಯಾಲೋರೀಸ್. ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಆನ್ಸರ್ ಈ ರೀತಿ ಸಿಗ್ತಾ ಹೋಗುತ್ತೆ. ಇವಾಗ ವಾಟರ್ ಅಟ್ 0 ಡಿಗ್ರಿ ಟು 100 ಡಿಗ್ರಿ ಹೀಟ್ ಮಾಡ್ತಾ ಇದ್ರೆ ನನ್ನ ಈಕ್ವೇಶನ್ ಏನಾಗುತ್ತೆ? ನನಗೆ ಇಲ್ಲಿ ನನ್ನ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಈಸ್ 1. ಸೊ ನನ್ನ ಈಕ್ವೇಶನ್ ಬಂದು ಇದಾಗ್ತಾ ಹೋಗುತ್ತೆ. ಇದಾದ್ಮೇಲೆ ವಾಟರಿಂದ ಸ್ಟೀಮಿಗೆ ಕನ್ವರ್ಟ್ ಮಾಡ್ತಾ ಇದೀನಿ. ಸೊ ಇಲ್ಲಿ ಲ್ಯಾಟೆಂಟ್ ಹೀಟ್ ಆಫ್ ವೇಪರ್ ಅಥವಾ ಏನು ಬರುತ್ತೆ? 540 ಕ್ಯಾಲೋರೀಸ್ ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ. ಸೊ ನನಗೆ ಓವರ್ ಆಲ್ ಎಷ್ಟು ಹೀಟ್ ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗಬೇಕು ಅಂದರೆ ನಾನೇನು ಮಾಡ್ತೀನಿ, ಈ ಮೂರನ್ನು ಕೂಡ ಆ್ಯಡ್ ಮಾಡಿದ್ರೆ ನನಗೆ ಎಷ್ಟು ಸಿಗ್ತಾ ಹೋಗುತ್ತೆ ಅಂದರೆ 725 ಕ್ಯಾಲೋರೀಸ್ ನಿಯರ್ ಸಿಗ್ತಾ ಹೋಗುತ್ತೆ. ಸೊ ದಟ್ ಈಸ್ ನಿಯರ್ಲಿ ಈಕ್ವಲ್ ಟು 730 ಕ್ಯಾಲೋರೀಸ್. ಓಕೆನಾ? ನೆಕ್ಸ್ಟ್ ಒನ್, ಎ ಗಿವನ್ ಥಿನ್ ಕಾನ್ವೆಕ್ಸ್ ಲೆನ್ಸ್ ಆಫ್ ಗ್ಲಾಸ್ of refractive index mu of each slope having radius of curvature r, one side is polished complete reflection. At what distance from the lens an object be placed and the optic axis that image set formed on the object itself. ಸೊ ಇಲ್ಲೇನಾಗಿದೆ, ಕಾನ್ವೆಕ್ಸ್ ಲೆನ್ಸ್ ಇದೆ. ಕಾನ್ವೆಕ್ಸ್ ಲೆನ್ಸ್ನ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಆಗಿರುತ್ತೆ. ಸೊ ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ಆ ಲೆನ್ಸ್ನ ಒಂದು ಸೈಡ್ನ ನಾನು ಪಾಲಿಶ್ ಮಾಡ್ತೀನಿ. ಪಾಲಿಶ್ ಮಾಡ್ತಾ ಇದೀನಿ ಅಂದರೆ ಏನಾಗುತ್ತೆ, ಅರ್ಧ ಮಿರರ್ ಅರ್ಧ ಲೆನ್ಸ್ ಥರ ವರ್ಕ್ ಆದರೆ ಇನ್ನು ಅರ್ಧ ಮಿರರ್ ಥರ ವರ್ಕ್ ಆಗಿ ಸ್ಟಾರ್ಟ್ ಮಾಡುತ್ತೆ. ಸೊ ಸೊ ಅದನ್ನೊಂದು ನಾನು ಕಂಡುಹಿಡ್ಕೊಂಡಾದ್ಮೇಲೆ ಸೊ ನನ್ನ ಯಾವ ಪಾಯಿಂಟಲ್ಲಿ ನನ್ನ ಇಮೇಜ್ ಆಬ್ಜೆಕ್ಟ್ನ ಇಟ್ಟರೆ ನನ್ನ ಇಮೇಜ್ ಆಬ್ಜೆಕ್ಟ್ ಇಟ್ ಸೆಲ್ಫ್ ಆಗಿ ನನಗೆ ಓರಿಯೆಂಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾನೇನು ಮಾಡಬೇಕು, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ನಮಗೆ ಲೆನ್ಸ್ ಮೇಕರ್ ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ 1/f = μ - 1 × 1/r - 1/r2. ಫಾರ್ ಕಾನ್ವೆಕ್ಸ್ ಲೆನ್ಸ್ ನಾನು ಒಂದು ಸೈಡ್ನ ಏನು ಮಾಡಿದ್ದೀನಿ, ಪಾಲಿಶ್ ಮಾಡಿದ್ದೀನಿ. ಎರಡರ ಕರ್ವೇಚರ್ ಸೇಮ್ ಆಗಿರುತ್ತೆ ಬಿಕಾಸ್ ಯೂಸ್ ಮಾಡ್ತಿರೋಂಥದ್ದು ಒಂದೇ ಲೆನ್ಸ್ ಆಗಿರೋದ್ರಿಂದ. ಸೊ r = ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ಫಸ್ಟ್ ಲೆನ್ಸ್ ಸರ್ಫೇಸಿಗೆ r ಆಗುತ್ತೆ. ಬಟ್ R2 ಬಿಕಮ್ಸ್ -r ಬಿಕಾಸ್ ಇಟ್ ಈಸ್ ಎ ಮಿರರ್ ಏನಾಗುತ್ತೆ, ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ರಿಫ್ಲೆಕ್ಟ್ ಆಗೋದ್ರಿಂದ ಅಲ್ಲಿ ನಿಮಗೆ ಟ್ರಾನ್ಸ್ಫರ್ಸ್ ಆಗಲ್ಲ. ಸೊ ರಿಫ್ಲೆಕ್ಟ್ ಆಗೋದ್ರಿಂದ ಏನಾಗುತ್ತೆ, ನೆಗೆಟಿವ್ ಆಗ್ತಾ ಹೋಗುತ್ತೆ ಡ್ಯೂ ಟು ಸೈನ್ ಕನ್ವೆನ್ಷನ್. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ನನಗೆ ಫೈನಲಿ ಫೋಕಲ್ ಲೆಂತ್ನ ಏನು ಸಿಗ್ತಾ ಹೋಗುತ್ತೆ, f = r × r/2 × μ - 1 ಸಿಗ್ತಾ ಹೋಗುತ್ತೆ. ಇವಾಗ ಒಂದು ಸೈಡ್ನ ನಾನು ಪಾಲಿಶ್ ಮಾಡಿದ್ದೀನಿ. ಹಂಗಾರೆ ಇಲ್ಲಿ ನಾನು ಕಾಂಬಿನೇಷನ್ ಆಫ್ ಲೆನ್ಸ್ ಆ್ಯಂಡ್ ಮಿರರ್ ಸಿಕ್ಕಿದೆಯಾ? ಸೊ ಎರಡೂ ಸಿಕ್ಕಿದಾಗ ನನ್ನ ಎಫೆಕ್ಟಿವ್ ಫೋಕಲ್ ಲೆಂತ್ ಏನಾಗುತ್ತೆ, ಸೊ ಒರಿಜಿನಲ್ ಫೋಕಲ್ ಲೆಂತಿಂದ ಅರ್ಧದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾನು ಏನು ಬರಿತೀನಿ, f = f/2. f/2 ಹಾಕಿದಾಗ f ನನಗೆ ಗೊತ್ತಿದೆ, /2 ಮಾಡಿದ್ರೆ ನನಗೆ ಏನಾಗ್ತಾ ಹೋಗುತ್ತೆ, f = r/4 × μ - 1. ಇವಾಗ ಅಲ್ಲಿ ಇನ್ನೊಂದು ಹೇಳಿದ್ದಾರೆ, ಆಬ್ಜೆಕ್ಟ್ ಆಫ್ ಫಾರ್ಮ್ಸ್ ಇಮೇಜ್ ಆನ್ ಇಟ್ ಸೆಲ್ಫ್. ಆಬ್ಜೆಕ್ಟ್ ಮೇಲೆ ಇಮೇಜ್ನ ಫಾರ್ಮ್ ಆಗಬೇಕು ಅಂದರೆ ಏನಾಗುತ್ತೆ, ನಮಗೆ ಕಂಡೀಷನ್ ಗೊತ್ತಿದೆ. ಅದು ಯಾವಾಗ ಆಗುತ್ತೆ ಅಂದರೆ u = ಟ್ವೈಸ್ ಆಫ್ ಫೋಕಲ್ ಲೆಂತ್ ಆದಾಗ. ಸೊ ಅದನ್ನು ನಾನು ಇಲ್ಲಿ ಎಫ್ ಸಿಕ್ಕಿದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಫೈನಲಿ ಈಕ್ವೇಶನ್ ಏನು ಬರುತ್ತೆ, u = r/2 × μ - 1 or refractive index -1. That will comes under option C. Next one, an electron is made to enter symmetrically between two parallel and equally opposite charged metals of each 10 cm length. The electron emerges out of the electric field. ಸೊ ಇಲ್ಲಿ ನನ್ನ ಹತ್ರ ಒಂದು ಪ್ಯಾರಲಲ್ ಪ್ಲೇಟ್ ಏನಿದೆ, ಎರಡು ಈಕ್ವಲಿ ಮತ್ತು ಅಪೋಸಿಟ್ ಚಾರ್ಜಡ್ ಮೆಟಲ್ ಇದೆ. ಅದು ಎಷ್ಟು ಉದ್ದ ಇದೆ, 10 ಸೆಂಟಿಮೀಟರ್ ಅಷ್ಟು ಉದ್ದ ಇದೆ. ಅದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಎಲೆಕ್ಟ್ರಾನ್ನ ಪಾಸ್ ಮಾಡ್ತಾ ಇದ್ದೀನಿ ವಿತ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, ಅದರಲ್ಲಿ ಹಾರಿಜಾಂಟಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಹಾರಿಜಾಂಟಲಿ ಕಾಂಪೊನೆಂಟಲ್ಲಿ ನನಗೆ ಅಂದರೆ ಹಾರಿಜಾಂಟಲ್ ವೆಲಾಸಿಟಿ ನನಗೆ ಎಷ್ಟು ಬರ್ತಿದೆ, 10⁶ m/s ಬಂದಿದೆ. ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದಿ ಪ್ಲೇಟ್ಸ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ನನ್ನ ಕೊಟ್ಟಿದ್ದಾರೆ, ಈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 9.1 ವೋಲ್ಟ್ ಪರ್ ಕೂಲಮ್ ಮೀಟರ್.
ದೆನ್ ವರ್ಟಿಕಲ್ ಕಾಂಪೊನೆಂಟ್ಸ್ ಅಂದರೆ ವರ್ಟಿಕಲ್ ಕಾಂಪೊನೆಂಟ್ ಅಲ್ಲಿರೋ ವೆಲಾಸಿಟಿ. ಯಾಕೆ ವರ್ಟಿಕಲ್ ಕಾಂಪೊನೆಂಟ್ ಹೋಗುತ್ತೆ? ವರ್ಟಿಕಲ್ ಕಾಂಪೊನೆಂಟ್ ಯಾವಾಗ ಹೋಗುತ್ತೆ ಅಂದರೆ ಪಾಸಿಟಿವ್ ಎಲೆಕ್ಟ್ರಾನ್ ಇಸ್ ಅ ನೆಗೆಟಿವ್ ಚಾರ್ಜು, ಒಂದು ಪ್ಲೇಟ್ ಪಾಸಿಟಿವ್ ಅಂದರೆ ಆಪೋಸಿಟ್ ಚಾರ್ಜ್ ಅಲ್ಲ. ಸೊ ಆ ಕಡೆ ಏನಾಗುತ್ತೆ, ವರ್ಟಿಕಲ್ ಕಾಂಪೊನೆಂಟ್ಸ್ ವೆಕ್ಟರ್ ಕಾಂಪೊನೆಂಟ್ಸ್ನ ನಾನು ತಗೊಂಡಾಗ ವರ್ಟಿಕಲ್ ಕಾಂಪೊನೆಂಟ್ನ ಎಷ್ಟು ವೆಲಾಸಿಟಿ ಇದೆ ಅಂತ ಹೇಳಬೇಕಾಗ್ತಾ ಹೋಗುತ್ತೆ. ಮಾಸ್ ಆಫ್ ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ, ಚಾರ್ಜ್ ಆಫ್ ಎಲೆಕ್ಟ್ರಾನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿದೆ, ನೀವು ನೋಡ್ತಾ ಹೋಗ್ಬೋದು, 2 ಪ್ಲೇಟ್ಸ್ ಇದಾವೆ ಈಕ್ವಲಿ ಅಂಡ್ ಆಪೋಸಿಟ್ ಚಾರ್ಜಡ್. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಾನ್ ಏನಾಗ್ತಿದೆ, ಅದರ ಮೂವ್ ಆಗ್ತಾ ಇದೆ. ಸೊ ಮೂವ್ ಆಗ್ಬೇಕಾದ್ರೆ ನನ್ನ ವೆಲಾಸಿಟಿ ಏನಾಗುತ್ತೆ, ಟುವರ್ಡ್ಸ್ ದಿ ಪಾಸಿಟಿವ್ ಚಾರ್ಜ್ ಬೆಂಡ್ ಆಗ್ತಾ ಹೋಗುತ್ತೆ. ಅಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ವೆಕ್ಟರ್ ಕಾಂಪೊನೆಂಟ್ ತಗೊಳ್ತೀನಿ. ಒನ್ ಇಸ್ ವಿ ಎಕ್ಸ್ ಆ್ಯಂಡ್ ವಿ ವೈ, ವೇರ್ ವಿ ಎಕ್ಸ್ ಇಸ್ ಕಾಲ್ಡ್ ಹಾರಿಜಾಂಟಲ್ ವೆಲಾಸಿಟಿ ಆ್ಯಂಡ್ ವಿ ವೈ ಇಸ್ ಕಾಲ್ಡ್ ಆಸ್ ವರ್ಟಿಕಲ್ ವೆಲಾಸಿಟಿ. ಈ ಎಲೆಕ್ಟ್ರಾನ್ ಇದ್ರ ಮುಖಾಂತರ ಮೂವ್ ಆಗ್ತಿದೆ, ಅಲ್ಲಿಂದ ಬರ್ತಿದೆ. ಯಾವಾಗ ಈ ಪ್ಲೇಟ್ ಮಧ್ಯ ಬರುತ್ತೋ ಇಲ್ಲಿ ಆಕ್ಸಿಲರೇಷನ್ ಆಗುತ್ತಾ. ಸೊ ನಾರ್ಮಲಿ ಮೂವ್ ಆಗ್ತಿರ್ಬೇಕಾದ್ರೆ ಅದೇ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಈ ಎರಡ್ರ ಮಧ್ಯ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯ ಬಂದಿದ ತಕ್ಷಣ ಏನಾಗುತ್ತೆ, ಆಕ್ಸಿಲರೇಟ್ ಆಗುತ್ತಾ. ಸೊ ಆಕ್ಸಿಲರೇಟ್ ಆದಾಗ ಅದಕ್ಕೆ ನಾನು ಈಕ್ವೇಶನ್ ಏನು ಕೊಡ್ಬೋದು ಅಂದರೆ ಎ ಇಸ್ ಈಕ್ವಲ್ ಟು QE/m ಅಂತ ಕೊಡುತ್ತಾ ಹೋಗ್ತೀನಿ. ಓಕೆನಾ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲಿ ಗಿವನ್ನ ಬರೆದಿದ್ದೀನಿ. ಸೊ ಇದಿಷ್ಟು ಗಿವನ್ ಆಗಿದೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಟೈಮ್ನ ಫೈಂಡ್ ಔಟ್ ಮಾಡ್ತೀನಿ. ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಬೈ ವೆಲಾಸಿಟಿ. ಸೊ ಡಿಸ್ಪ್ಲೇಸ್ಮೆಂಟ್ ಬಂದು ಏನಾಗಿದೆ, 10 ಸೆಂಟಿಮೀಟರ್ ಇದೆ. ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ 10 × 10⁻² ಡಿವೈಡೆಡ್ ಬೈ ವೆಲಾಸಿಟಿ ಅಂದರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ, 10⁻6 ಮೀಟರ್ ಪರ್ ಸೆಕೆಂಡ್ನಲ್ಲಿ ಹೋಗ್ತಿದೆ. ಸಾಲ್ವ್ ಮಾಡಿದ್ರೆ ನನಗೆ ಟೈಮ್ ಎಷ್ಟು ಸಿಗುತ್ತೆ, 10⁻7 ಸೆಕೆಂಡ್ ಸಿಗುತ್ತೆ. ಬಟ್ ನಮಗೆ ಕೈನಮ್ಯಾಟಿಕ್ ಈಕ್ವೇಷನ್ಸ್ ಗೊತ್ತಿದೆ. ಅದರಲ್ಲಿ ಒಂದು ಈಕ್ವೇಷನ್ ಇದೆ, V ಇಸ್ ಈಕ್ವಲ್ ಟು U+AT. V ಇಸ್ ಈಕ್ವಲ್ ಟು U+AT ಮಾಡಬೇಕಾದ್ರೆ ಇಲ್ಲಿ ಇನಿಷಿಯಲಿ ಏನಾಗುತ್ತೆ, ಇನಿಷಿಯಲ್ ವೆಲಾಸಿಟಿ 0 ಆಗಿರುತ್ತೆ. ಸೊ ಹಾಗಾಗಿ V ಇಸ್ ಈಕ್ವಲ್ ಟು ಏನಾಗ್ತಾ ಹೋಗುತ್ತೆ, AT ಆಗುತ್ತೆ. ಸೊ ನಾವು ಫೈಂಡ್ ಔಟ್ ಮಾಡ್ತಿರೋಂಥದ್ದು ವರ್ಟಿಕಲ್ ವೆಲಾಸಿಟಿಯಿಂದ Y ಕಾಂಪೊನೆಂಟ್ನ ತೊಗೊತೀನಿ. ಇಲ್ಲಿ ನನಗೆ ಎ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ EE/m, ದಟ್ ಈಸ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಡಿವೈಡೆಡ್ ಬೈ ಮಾಸ್ ಆಫ್ ಎಲೆಕ್ಟ್ರಾನ್. ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ನನಗೆ ಈ ವ್ಯಾಲ್ಯೂ ಗೊತ್ತು, ಕ್ಯಾಪಿಟಲ್ ಇ ಎಲೆಕ್ಟ್ರಿಕ್ ಫೀಲ್ಡ್ನ ಕೊಟ್ಟಿದ್ದಾರೆ, ಟಿನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಕೂಡ ಕೊಟ್ಟಿದ್ದಾರೆ. ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಎಷ್ಟು ಸಿಗ್ತಾ ಹೋಗುತ್ತೆ, 1.6 × 10⁻7 ಸಿಗ್ತಾ ಹೋಗುತ್ತೆ. 1.6 × 10⁻7 1.6 × 10⁻7 ಇತ್ತು. ಅದನ್ನು ನಾನು ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ಮಾಡಿದಾಗ 16 × 10⁻6 ಬರಿಬೋದಾ. ಸೊ ಹಾಗಾಗಿ ಆಪ್ಷನ್ ಬಿ ಆಗ್ತಾ ಹೋಗುತ್ತೆ. ದ ವರ್ಕ್ ಫಂಕ್ಷನ್ ಆಫ್ cesium and lithium metals are 1.9 electron volt and 2.5 ಕೂಲಮ್ ವೋಲ್ಟ್ ರೆಸ್ಪೆಕ್ಟಿವ್ಲಿ. ಇದು ಕೂಲಮ್ ವೋಲ್ಟ್ ಅಲ್ಲ, ಇದು ಎಲೆಕ್ಟ್ರಾನ್ ವೋಲ್ಟ್. ಓಕೆನಾ, ಎಲೆಕ್ಟ್ರಾನ್ ವೋಲ್ಟ್ ರೆಸ್ಪೆಕ್ಟಿವ್ಲಿ. If we incident a light of wavelength 550 nanometer on these two metal surface, then the photoelectric effect is possible for the cases only. ಸೊ ಇಲ್ಲಿ ನನಗೆ ಏನು ಮಾಡಿದ್ದಾರೆ, ವರ್ಕ್ ಫಂಕ್ಷನ್ನ ಕೊಟ್ಟಿದ್ದಾರೆ, ವರ್ಕ್ ಫಂಕ್ಷನ್ನ ವೋಲ್ಟೇಜ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಏನು ಮಾಡ್ಕೊಬೇಕು ಅಂದರೆ ಎನರ್ಜಿ ರಿಕ್ವೈರ್ಡ್ ಫಾರ್ ಇನ್ಸಿಡೆಂಟ್ ಅದನ್ನು ನಾನು ಫೈಂಡ್ ಔಟ್ ಮಾಡಿಕೊಂಡು ಯಾವುದರಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಪಾಸಿಬಲ್ ಇದೆ ಅನ್ನೋದನ್ನ ನಾನೇನು ಮಾಡಬೇಕಾಗುತ್ತೆ, ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಲ್ಲಿ ನನಗೇನು ಮಾಡಬೇಕು ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಬೇಕು ಅಂದರೆ ಏನಾಗಬೇಕು, ಇನ್ಸಿಡೆಂಟ್ ಎನರ್ಜಿ ವರ್ಕ್ ಫಂಕ್ಷನ್ ಎನರ್ಜಿಗಿಂತನೂ ಜಾಸ್ತಿ ಇರಬೇಕು. ಆವಾಗಷ್ಟೇ ನಮ್ಮ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಪಾಸಿಬಲ್ ಆಗುತ್ತೆ. ಸೊ ಈ ಕ್ರೈಟೀರಿಯಾ ನಮಗೆ ಗೊತ್ತಿದೆ. ಸೊ ನನಗೆ ಇನ್ಸಿಡೆಂಟ್ ಎನರ್ಜಿನ ಈಕ್ವೇಷನ್ ಗೊತ್ತಿದೆ. ಇ ಇಸ್ ಈಕ್ವಲ್ ಟು ಏನು, hc/λ. hc/λ ಅಂದರೆ ಏನು, ಪ್ಲ್ಯಾಂಕ್ ಕಾನ್ಸ್ಟೆಂಟ್ ಇಂಟು ಸ್ಪೀಡ್ ಆಫ್ ಲೈಟ್ ಡಿವೈಡೆಡ್ ಬೈ ವೇವ್ಲೆಂತ್. ವೇವ್ಲೆಂತ್ ಕೊಟ್ಟಿದ್ದಾರೆ ಎಷ್ಟು, 550 ನ್ಯಾನೋಮೀಟರ್. ಸೊ ಹೆಚ್ನ ವ್ಯಾಲ್ಯೂ ಗೊತ್ತಿದೆ, ಸಿನ ವ್ಯಾಲ್ಯೂ ಗೊತ್ತಿದೆ. ಈ ಎರಡನ್ನೂ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ, 1.988 × 10⁻25 ಸಿಗುತ್ತೆ. ಇದನ್ನು ನಾನು ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, 12,400 ಆಗ್ತಾ ಹೋಗುತ್ತೆ. ಅದನ್ನು ಏನು ಮಾಡ್ತೀನಿ ನಾನು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡ್ ಮಾಡಿದಾಗ ನನಗೆ ಇಷ್ಟು ಆನ್ಸರ್ ಬರುತ್ತೆ. ಅದನ್ನು ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡಿದ್ರೆ 2.25 ಎಲೆಕ್ಟ್ರಾನ್ ವೋಲ್ಟ್ ಸಿಗ್ತಾ ಹೋಗುತ್ತೆ. ಸೊ ಇವಾಗ ಇದು ನನ್ನ ಇನ್ಸಿಡೆಂಟ್ ಎನರ್ಜಿ ಆಗಿದೆ. ಸೊ CCMನ ವರ್ಕ್ ಫಂಕ್ಷನ್ ಎಷ್ಟು, 1.9 ಎಲೆಕ್ಟ್ರಾನ್ ವೋಲ್ಟ್.
ಲಿಥಿಯಂನ ವರ್ಕ್ ಫಂಕ್ಷನ್ ಎಷ್ಟು 2.5 ಎಲೆಕ್ಟ್ರಾನ್ ವೋಲ್ಟ್. ಸೊ ಇಲ್ಲೇನಾಗಿದೆ, ಇನ್ಸಿಡೆಂಟ್ ಎನರ್ಜಿ CCM ವರ್ಕ್ ಫಂಕ್ಷನ್ಗಿಂತನೂ ಜಾಸ್ತಿ ಇರೋದ್ರಿಂದ ನನ್ನ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಏನಾಗುತ್ತೆ, ಟೇಕ್ ಪ್ಲೇಸ್ ತಗೊಳುತ್ತೆ. ಅದೇ ಲಿಥಿಯಮ್ದು ಏನಾಗಿದೆ 2.5 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಇನ್ನೇನು ಇನ್ಸಿಡೆಂಟ್ ಎನರ್ಜಿಗಿಂತನೂ ವರ್ಕ್ ಫಂಕ್ಷನ್ ಜಾಸ್ತಿ ಇರೋದ್ರಿಂದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದಿಲ್ಲ. ಸೊ ಆನ್ಸರ್ ಬಂದು CCM ಓನ್ಲಿ. ಎಸ್, CCM ಓನ್ಲಿ. ನೆಕ್ಸ್ಟ್ ಒನ್, ಎ ಕ್ಲೋಸ್ಡ್ ಆರ್ಗನ್ ಅಂಡ್ ಎ ಓಪನ್ ಆರ್ಗನ್ ಟ್ಯೂಬ್ ಆರ್ ಫಿಲ್ಡ್ ವಿತ್ 2 ಡಿಫ್ರೆಂಟ್ ಗ್ಯಾಸಸ್. ನನ್ನ ಹತ್ರ 2 ಟ್ಯೂಬ್ ಇದಾವೆ, ಅದರಲ್ಲಿ ಒಂದು ಕ್ಲೋಸ್ ಇದೆ, ಒಂದು ಓಪನ್ ಇದೆ. ಅದರಲ್ಲಿ ಎರಡರಲ್ಲೂ ಕೂಡ ಬೇರೆ ಬೇರೆ ಡಿಫ್ರೆಂಟ್ ಗ್ಯಾಸಸ್ನ ತುಂಬಿದೆ. ಅದರ ಬಲ್ಕ್ ಮಾಡ್ಯುಲಸ್ ಸೇಮ್ ಇದೆ ಬಟ್ ಡಿಫ್ರೆಂಟ್ ಡೆನ್ಸಿಟಿ ರೆಸ್ಪೆಕ್ಟಿವ್ಲಿ. ಇಲ್ಲಿ ನನ್ನ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 9ನೇದು ಮತ್ತು 4ನೇ ಫ್ರೀಕ್ವೆನ್ಸಿ. ಅದರಲ್ಲಿ 9th ಇಸ್ ಎ ಕ್ಲೋಸ್ಡ್ ಟ್ಯೂಬ್ದು, 4th ಹಾರ್ಮೋನಿಕ್ ಇಸ್ ಓಪನ್ ಟ್ಯೂಬ್ದು. ಸೊ ಲೆಂತ್ ಆಫ್ ದ ಟ್ಯೂಬ್ ಇಸ್ 10 ಸೆಂಟಿಮೀಟರ್ ಲೆಂತ್ ಕೊಟ್ಟಿದ್ದಾರೆ. ಯಾವ್ದ್ರದ್ದು? ಕ್ಲೋಸ್ಡ್ ಟ್ಯೂಬ್ನ ಲೆಂತ್ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಡೆನ್ಸಿಟಿ ರೇಷಿಯೋ ಕೊಟ್ಟಿದ್ದಾರೆ, ρ1/ρ2 is equal to 1.1/16. ದೆನ್ ದ ಲೆಂತ್ ಆಫ್ ದ ಓಪನ್ ಟ್ಯೂಬ್ನ ನಾವು ಫೈಂಡ್ ಔಟ್ ಮಾಡೋದು. ಫಸ್ಟ್ ಗಿವನ್ ಬರ್ಕೊಂಡ್ಬಿಟ್ರೆ ಎಲ್ಲ ಈಸಿ. ಸೊ ಫಾರ್ ಕ್ಲೋಸ್ಡ್ ಟ್ಯೂಬ್, ಫಾರ್ nth ಹಾರ್ಮೋನಿಕ್ ಆಸಿಲೇಟರ್ ಇಸ್ ಗಿವನ್ ಬೈ Fn is equal to Nv/4L. ಓಕೆನಾ? ವಿ ಅಂದ್ರೆ ಏನು? ಸ್ಪೀಡ್ ಆಫ್ ಸೌಂಡ್ ಇನ್ ಗ್ಯಾಸ್ ಟ್ಯೂಬ್. ಎಲ್ ಅಂದ್ರೆ ಏನು? ಲೆಂತ್. ಎನ್ ಅಂದ್ರೆ ಏನು? ಆರ್ಡರ್ ಆಫ್ ಹಾರ್ಮೋನಿಕ್. ಓಕೆನಾ? ಇಲ್ಲಿ ಎನ್ ಕ್ಲೋಸ್ಡ್ ಅಲ್ಲಿ ನಾವು ಏನಾಗ್ತೀವಿ, ಮ್ಯಾಕ್ಸಿಮಮ್ ಆಡ್ನ ತಗೊಂತೀವಿ, ಈವನ್ನ ನಾವು ಓಪನ್ ಅಲ್ಲಿ ತಗೊಂತೀವಿ. ಸೊ ಈ ಇಕ್ವೇಶನ್ ನಾನು ಯೂಸ್ ಮಾಡ್ಕೊಳ್ತಾ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಓಪನಿಗೆ ಅದೇ ನಾನು ಈ ಓಪನ್ ಅಲ್ಲಿ ಏನಾಗುತ್ತೆ ಅಂದ್ರೆ 2 ಆಗುತ್ತೆ, ಕ್ಲೋಸ್ಡ್ ಅಲ್ಲಿ 4 ಆಗ್ತಾ ಹೋಗುತ್ತೆ. ಇದು ಡೈರೆಕ್ಟ್ ಫಾರ್ಮುಲಾ. ಸೊ ಇವಾಗ ನನಗೆ ಹೇಳಿದ್ದಾರೆ 9th ಇನ್ ಕ್ಲೋಸ್ಡ್, 4th ಓಪನ್. ಸೊ ಫ್ರೀಕ್ವೆನ್ಸಿ ಆಫ್ 9th ಕ್ಲೋಸ್ಡ್, ಫ್ರೀಕ್ವೆನ್ಸಿ ಆಫ್ 4th ಓಪನ್. ಇದನ್ನ ನಾನು ಏನು ಮಾಡ್ತೀನಿ, ಈ ಇಕ್ವೇಶನ್ಸ್ಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎನ್ ಏನಾಗುತ್ತೆ? 9 ಆಗುತ್ತೆ. 9V/4LC is equal to 4 into V2/2L0 LO, ದಟ್ ಈಸ್ ಓಪನ್ ಲೆಂತ್ ಆಫ್ ಓಪನ್ ಟ್ಯೂಬ್. ಇದನ್ನೆರಡು ಕ್ಯಾನ್ಸಲ್ ಮಾಡಿದ್ರೆ ನನಗೆ ಈ ಇಕ್ವೇಶನ್ ಸಿಗ್ತಾ ಹೋಗುತ್ತೆ. ಬಟ್ ಅವ್ರು ನನಗೆ ಹೇಳಿದ್ದಾರೆ ಸ್ಪೀಡ್ ಆಫ್ ಸೌಂಡ್ನ ನಾನು ಏನಂತ ಬರೀಬಹುದು? V is equal to √, ಬಲ್ಕ್ ಮಾಡ್ಯುಲಸ್ ಬೈ ಡೆನ್ಸಿಟಿ ಆಫ್ ಗ್ಯಾಸ್. ಇಲ್ಲಿ ನನಗೆ ಏನಾಗುತ್ತೆ, 2 ರೇಷಿಯೋ ತಗೊತೀನಿ. ರೇಷಿಯೋ ತಗೊಂಡಾಗ ನನಗೆ ಈ ಬಲ್ಕ್ ಮಾಡ್ಯುಲಸ್ ಏನಿರುತ್ತೆ 2ರಲ್ಲೂ ಸೇಮ್ ಇರೋದ್ರಿಂದ ಏನಾಗುತ್ತೆ, ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಅವಾಗ ನನಗೆ ಇದನ್ನ ಫೈನಲ್ ಇಕ್ವೇಶನ್ ಏನು ಬರುತ್ತೆ? V1/V2 is equal to √, ρ2/ρ1. ಬಟ್ ನನಗೆ ಡೆನ್ಸಿಟಿ ರೇಷಿಯೋ ಕೊಟ್ಟಿದ್ದಾರೆ, ρ1:ρ2 is equal to ಏನು? 1/16. ಹಂಗಾದ್ರೆ ρ2/ρ1 ಎಷ್ಟಾಗುತ್ತೆ? 16 ಆಗ್ತಾ ಹೋಗುತ್ತೆ. ಹಾಗಾದ್ರೆ V1/V2 ಏನಾಯ್ತು? √16 ಆಯ್ತು. ಸೊ V1/V2 is 4. ಹಾಗಾದ್ರೆ V2/V1 ಎಷ್ಟಾಗುತ್ತೆ? 1/4 ಆಗ್ತಾ ಹೋಗುತ್ತೆ. ಸೊ ಇವಾಗ ನನಗೇನು ಬೇಕು? ಲೆಂತ್ ಆಫ್ ಓಪನ್ ಟ್ಯೂಬ್ ತಾನೆ. ಸೊ ಇದನ್ನ ಈ ಕಡೆ ತೆಗ್ದು ಮಿಕ್ಕಿದ ಈ ಕಡೆ ಕಳಿಸ್ಕೊಂಡಾಗ ನನ್ನ ಈಕ್ವೇಶನ್ ಈ ರೀತಿ ಆಗ್ತಾ ಹೋಗುತ್ತೆ. ಈ ರೀತಿ ಆದ್ಮೇಲೆ ಇಲ್ಲಿ ನನಗೆ V2 ಗೊತ್ತಿದೆ. ಏನು? V2/V1 ಇಸ್ ನಥಿಂಗ್ ಬಟ್ 1/4. LC ಅಂದ್ರೆ ಏನು? ಕ್ಲೋಸ್ಡ್ ಲೂಪ್ ನ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಎಷ್ಟು? 10 ಸೆಂಟಿಮೀಟರ್. ಅದಾದ್ಮೇಲೆ ಇನ್ನೇನು ನಂಬರ್ ಕೊಟ್ಟಿದ್ದಾರೆ 9. ಇನ್ನೇನು ಮಿಕ್ಕಿದೆಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದಾಗ ನನಗೆ ಆನ್ಸರ್ ಎಷ್ಟು ಸಿಗುತ್ತೆ? 20/9 ಸಿಗ್ತಾ ಹೋಗುತ್ತೆ. ಸೊ ಆನ್ಸರ್ ಇಸ್ ಡಿ, 20/9. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. A small point of mass m is placed at a distance 2r from the center of big uniform solid sphere of mass m and radius r. The gravitational force on m due to m is F1 and the ಮೊದಲನೇ force due to that big sphere. A spherical part of radius r/3. ಸೊ ಇಲ್ಲಿ ನನ್ನ ಹತ್ರ ಒಂದು ಮಾಸ್ ಆಫ್ ಎಮ್ ಇದೆ, ಅದನ್ನ 2r ಅಷ್ಟು ದೂರದಲ್ಲಿ ಇಟ್ಟಿದ್ದೀವಿ, ಪಾಯಿಂಟ್ ಮಾಸ್ನ ವಿತ್ ಸೆಂಟರ್ ಆಫ್ ಮಾಸ್ ಇಂದ. ಇವಾಗ ಆ
ಮೇಯಿಂದ ದೊಡ್ಡ ಅದ್ರ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ F1 ಆಗ್ತಿದೆ. ಅದಾದ್ಮೇಲೆ ಆ ಬಿಗ್ ಸ್ಪೆರಿಕಲ್ ಪಾರ್ಟ್ ಅಲ್ಲಿ R/3 ಅಷ್ಟು ರೇಡಿಯಸ್ನ ನಾನು ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡಿದಾಗ ಮಿಕ್ಕಿರೋ ಅಂತ ಸ್ಪಿಯರ್ನ ಅಲ್ಲಿ ಬರೆದಂಥ ಗ್ರಾವಿಟೇಷನಲ್ ಫೋರ್ಸು ಎಷ್ಟಾಗಿರುತ್ತೆ, ಮೀನ್ಸ್ F2 ಎಷ್ಟಾಗಿರುತ್ತೆ, ಅದಾದ್ಮೇಲೆ ಅದ ರೇಷಿಯೋನ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಬಿಗ್ ಸ್ಪಿಯರ್ನ ರೇಡಿಯಸ್ R ಆಗಿರುತ್ತೆ, ಮಾಸ್ M ಆಗಿರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ F1 ಆಗುತ್ತೆ. ಯಾವ್ದ್ರ ಮೇಲೆ ಪಾಯಿಂಟ್ ಮಾಸ್ ಎಲ್ಲಿರೋದು P ಹತ್ರ ಇರೋದು ಅಂತ ಪಾಯಿಂಟ್ ಮಾಸ್ ಮೇಲೆ ಎಷ್ಟು ದೂರದಲ್ಲಿ ಇಟ್ಟಿದ್ದಾರೆ, 2R ಅಷ್ಟು ದೂರದಲ್ಲಿ ಇಟ್ಟಿದ್ದಾರೆ ಫ್ರಮ್ ದಿ ಸೆಂಟರ್. ಅವಾಗ ನನ್ನ ಈಕ್ವೇಶನ್ ಏನಾಗುತ್ತೆ, F is equal to gm/2r ಹೋಲ್ ಸ್ಕ್ವೇರ್, ದಟ್ ಬಿಕಮ್ 4r². ಇವಾಗ ಆ ಸ್ಪಿಯರ್ನಲ್ಲಿ ಬಿಗ್ ಸ್ಪಿಯರ್ನಲ್ಲಿ ನಾನೇನ್ ಮಾಡ್ತಾ ಇದೀನಿ, ರಿಮೂವ್ ಮಾಡ್ತಾ ಇದೀನಿ. ಎಷ್ಟು R/3 ಅಷ್ಟು ರೇಡಿಯಸ್ನ ರಿಮೂವ್ ಮಾಡ್ತಾ ಇದೀನಿ ಅಂದ್ರೆ ನನ್ನ ಮಾಸ್ ಎಷ್ಟು ರಿಮೂವ್ ಆಗಿದೆ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ದಟ್ ಈಸ್ ಮಾಸ್ ರಿಮೂವ್ಡ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ರಿಮೂವ್ಡ್ ಸ್ಪಿಯರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಫುಲ್ ಸ್ಪಿಯರ್ ಇಂಟು ಒರಿಜಿನಲ್ ಮಾಸ್, ದಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ ಗಿವನ್ ಬೈ 4/3 pi r³ ದಟ್ ಈಸ್ ಈಕ್ವಲ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ರಿಮೂವ್ಡ್ ಅಂದರೆ ಎಷ್ಟು ರಿಮೂವ್ ಮಾಡಿದ್ದೀನಿ, R/3 ಅಷ್ಟು. ಸೊ ಹಾಕಿ ಇದನ್ನ ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಸಿಗ್ತಾ ಹೋಗುತ್ತೆ, ಆ ರಿಮೂವ್ಡ್ ಮಾಸು m/27, ಒರಿಜಿನಲ್ ಮಾಸ್ನಲ್ಲಿ 27 ಅಷ್ಟು ತೆಗ್ದಿರೋ. ನೆಕ್ಸ್ಟ್ ಹಂಗಾದ್ರೆ ನಾನು ಇಷ್ಟು ಮಾಸ್ನ ರಿಮೂವ್ ಮಾಡಿದ್ರೆ ಮಿಕ್ಕಿರೋಂಥ ಮಾಸ್ ಎಷ್ಟಿದೆ ಸ್ಪಿಯರ್ನಲ್ಲಿ, ದಟ್ ಈಸ್ ಒರಿಜಿನಲ್ ಮಾಸ್ ಮೈನಸ್ ರಿಮೂವ್ಡ್ ಮಾಸ್ನ ನಾನು ಸಬ್ಟ್ರಾಕ್ಟ್ ಮಾಡಿದಾಗ ನನಗೆ ರಿಮೈನಿಂಗ್ ಮಾಸ್ ಸಿಗ್ತಾ ಹೋಗುತ್ತೆ. ಸೊ ಇವಾಗ ನನಗೆ ರಿಮೈನಿಂಗ್ ಮಾಸ್ ಸಿಕ್ಕಿದೆ ಅಂದಮೇಲೆ ನಾನು ಗ್ರಾವಿಟೇಷನಲ್ ಫೋರ್ಸ್ನ ಎಷ್ಟಿದೆ ಹೊಸದು ಅಂತ ಫೈಂಡ್ ಔಟ್ ಮಾಡ್ಬೋದಾ, ದಟ್ ಈಸ್ F2 is equal to gmm/r². ಅದನ್ನು ನಾನು ಇಲ್ಲಿ ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಹೊಸ ಫೋರ್ಸು ಇಷ್ಟು ಬರ್ತಾ ಹೋಗುತ್ತೆ. ಇವಾಗ F1 ಮತ್ತು F2ನ ರೇಷಿಯೋನ ಕೇಳಿದ್ದಾರೆ ಅವರು. ಸೊ ಇದನ್ನು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ ಅಂದರೆ 12/11 ಬರ್ತಾ ಹೋಗುತ್ತೆ. ದಟ್ ಈಸ್ 12:11. ದಟ್ ಈಸ್ ಆಪ್ಷನ್ ಬಿ. A two sphere of black bodies of radiate 0.2 cm and 0.4 cm at temperature 400 Kelvin and 800 Kelvin respectively. If energy radiated by small body is given by it is a direct question, easiest question. ಇಲ್ಲಿ ನಿಮಗೆ ಎರಡು ರೇಡಿಯಸ್ ಕೊಟ್ಟಿದ್ದಾರೆ, R1 ಮತ್ತು R2, ದಟ್ ಈಸ್ 0.2 ಸೆಂಟಿಮೀಟರ್ ಮತ್ತು 0.4 ಸೆಂಟಿಮೀಟರ್. ಟೆಂಪರೇಚರ್ ಎಷ್ಟು ಕೊಟ್ಟಿದ್ದಾರೆ, ಮೊದಲನೇದು 400 ಕೆಲ್ವಿನ್, ಎರಡನೇದು 800 ಕೆಲ್ವಿನ್. ಸೊ ಎನರ್ಜಿ ರೇಡಿಯೇಟೆಡ್ ಪರ್ ಸೆಕೆಂಡ್ನ ನೀವೇನು ಮಾಡಬೇಕು, ಫೈಂಡ್ ಔಟ್ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಇಲ್ಲಿ ನನಗೆ ಗೊತ್ತಿದೆ ಏನು, ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಬೈ ಯೂಸಿಂಗ್ ಸ್ಟೀಫನ್ ಬೋಲ್ಟ್ಜ್ಮನ್ ಲಾ ಪ್ರಕಾರ E is equal to sigma A T⁴. T⁴ ಅಂದ್ರೆ ಏನು, ಅಬ್ಸಲ್ಯೂಟ್ ಟೆಂಪರೇಚರ್. ಎ ಅಂದ್ರೆ ಏನು, ಏರಿಯಾ. ಸೊ ಇಲ್ಲಿ ಏರಿಯಾ ಏನಾಗಿದೆ, ಸ್ಪಿಯರ್ನ ಆಗಿದೆ 4πr² ಮತ್ತೆ ಸ್ಟೀಫನ್ ಕಾನ್ಸ್ಟೆಂಟ್. ಸೊ ಇವಾಗ ಎರಡರ ರೇಷಿಯೋನ ನಾನು ತೊಗೊತೀನಿ ಡೈರೆಕ್ಟ್ಲಿ. ಸಿಗ್ಮಾ ಇಸ್ ಈಕ್ವಲ್ ಟು A2 into T⁴ by A1 T1⁴. ಸಿಗ್ಮಾ ಕ್ಯಾನ್ಸಲ್. A1ನ ವ್ಯಾಲ್ಯೂ ಅಂದರೆ ಏನು, ಏರಿಯಾ. ಸೊ 4πr² ಡಿವೈಡೆಡ್ ಬೈ 4πr² ಅಲ್ಲಿ 4π ಕಾನ್ಸ್ಟೆಂಟ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಆರ್ನ ವ್ಯಾಲ್ಯೂ ಗೊತ್ತು, ಟಿನ ವ್ಯಾಲ್ಯೂನ ಗೊತ್ತು. ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನು ನಾನು ಸಾಲ್ವ್ ಮಾಡಿದಾಗ ಫೈನಲಿ ನನಗೆ ಸಿಗ್ತಾ ಹೋಗುತ್ತೆ 64 ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಆಪ್ಷನ್ ಈಸ್ ಸಿ. ನೆಕ್ಸ್ಟ್, ಇನ್ ಗಿವನ್ ಸ್ಟೇಟ್ಮೆಂಟ್ ಒನ್ ಈಸ್ ಲೇಬರ್ ಅಸರ್ಷನ್ ಮತ್ತು ರೀಸನ್ನ ಕೇಳಿದ್ದಾರೆ. ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ, ಇಫ್ ಯಂಗ್ ಡಬಲ್ ಸ್ಪ್ಲಿಟ್ ಎಕ್ಸ್ಪೆರಿಮೆಂಟ್ ಈಸ್ ಪರ್ಫಾರ್ಮ್ಡ್ ಇನ್ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ದೆನ್ ಹೇರ್ ದ ಕಾನ್ಸಿಕ್ಯೂಟಿವ್ ಫ್ರಿಂಜಸ್ ಕಮ್ ಕ್ಲೋಸರ್. ಸೊ ಕಾನ್ಸಿಕ್ಯೂಟಿವ್ ಫ್ರಿಂಜಸ್ ಏನಾಗ್ತಾ ಇದೆ, ಹತ್ರ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬರುತ್ತಾ? ಹೌದು, ನಮಗೆ ಗೊತ್ತಿದೆ ಏನು, ಫ್ರಿಂಜ್ ವಿಡ್ತ್ W is equal to n lambda d/d. ಇಲ್ಲಿ ವೇವ್ ಲೆಂತ್ ಆಫ್ ಲೈಟ್ ಏನಾಗ್ತಿದೆ, ಡೆನ್ಸರ್ ಮೀಡಿಯಮ್ ಅಲ್ಲಿ ವೇವ್ ಲೆಂತ್ ಅಲ್ಲಿ ಸ್ಪೀಡ್ ಡಿಕ್ರೀಸ್ ಆಗುತ್ತಾ, ಯಾಕೆಂದ್ರೆ ವೆನ್ ಲೈಟ್ ಟ್ರಾವೆಲ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಮ್ ಫ್ರೀಕ್ವೆನ್ಸಿ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸ್ಪೀಡ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಸ್ಪೀಡ್ ಡಿಕ್ರೀಸ್ ಆಗ್ತಿದೆ ಅಂದಮೇಲೆ ನನ್ನ ಏನಾಗುತ್ತೆ, ನನಗೆ ಗೊತ್ತಿದೆ ಏನು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು
speed of light divided by frequency. Speed of light divided by frequency. ಸೊ ಇಲ್ಲಿ ಏನಾಗ್ತಿದೆ, ವೇವ್ ಲೆಂತ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಪೀಡ್ ಆಫ್ ಲೈಟ್. ಇಲ್ಲಿ ಫ್ರೀಕ್ವೆನ್ಸಿ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಸೊ ಯಾವಾಗ ನಾನು ಡೆನ್ಸರ್ ಮೀಡಿಯಮಿಗೆ ಬರ್ತೀನಿ, ಸೊ ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಗುತ್ತಾ? ಸೊ ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಗ್ತಿದ್ದಂಗೆ ಎಲ್ಲವೂ ಹತ್ರ ಬಂದಂಗೆ ಆಗುತ್ತಾ? ಬೇಕಂದ್ರೆ ಎಲ್ಲ ಹತ್ರ ಬರ್ಬೇಕಾದ್ರೆ ನನ್ನ ಫ್ರಿಂಜ್ ವಿಡ್ತ್ ಏನಾಗುತ್ತೆ, ಕ್ಲೋಸರ್ಗೆ ಅಪಿಯರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಸರ್ಷನ್ ಇಸ್ ರೈಟ್. ಸ್ಪೀಡ್ ಆಫ್ ಲೈಟ್ ರೆಡ್ಯೂಸಸ್ ಇನ್ ಆಪ್ಟಿಕಲಿ ಡೆನ್ಸರ್ ಮೀಡಿಯಂ ದೆನ್ ಹೇರ್ ವೈಲ್ ಇಟ್ ಫ್ರೀಕ್ವೆನ್ಸಿ ಡಸಂಟ್ ಚೇಂಜ್. ಹೌದು, ಯಾಕೆಂದ್ರೆ ಏರಿಂದ ಡೆನ್ಸರಿಗೆ ಬರ್ಬೇಕಾದ್ರೆ ಏನಾಗುತ್ತೆ, ಸ್ಪೀಡು ಕಡಿಮೆ ಆಗೇ ಆಗುತ್ತೆ, ಬಟ್ ಫ್ರೀಕ್ವೆನ್ಸಿ ಚೇಂಜ್ ಆಗೋದಿಲ್ಲ. ಸೊ ಈ ಎರಡು ಕೂಡ ಒಂದಕ್ಕೊಂದು ಸಪೋರ್ಟ್ ಮಾಡುತ್ತೆ. ಸೊ ಎರಡು ಕೂಡ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಬಿ, ಬೋತ್ ಆರ್ ಟ್ರೂ. ಓಕೆನಾ? ನೆಕ್ಸ್ಟ್ ಒನ್, ಇಲ್ಲಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಜಾಕಿನ 1 Ohm ನ ಮಿಡ್ ಪಾಯಿಂಟ್ ಅಲ್ಲಿ ಇಟ್ಟಿದ್ದಾರೆ. ಮಿಡ್ ಪಾಯಿಂಟ್ ಅಲ್ಲಿ ಇಟ್ಟಾಗ ಕರೆಂಟ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 1 ಆಂಪಿಯರ್ ಅಲ್ಲ, ನೋಡ್ತಾ ಹೋಗೋಣ. ಸೊ ಜಾಕಿ ಏನ್ ಮಾಡ್ತಾ ಇದೆ, ನಾನು 1 Ohm ಹತ್ರ ಇಟ್ಟಾಗ ಅಲ್ಲಿ ಏನ್ ಮಾಡ್ತಾ ಇದೆ, ಜಾಕಿ ಆ 1 Ohm ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತಿದೆ. ಒಂದು 0.5 ohms 0.5 ohms ಅಂತ ಹೇಳಿ ಎರಡನ್ನ ಮಾಡ್ತಾ ಇದೆ. ಅದರಲ್ಲಿ ಏನಾಗಿರುತ್ತೆ ಅಂದ್ರೆ, ಒಂದು ಆಫ್ ರೆಸಿಸ್ಟರ್ ಮಾತ್ರ ಕಂಡಕ್ಟ್ ಮಾಡ್ತಾ ಇರುತ್ತೆ, ಇನ್ನು ಅರ್ಧ ಆಫ್ ಕಂಡಕ್ಟ್ ಮಾಡ್ತಾ ಇರೋದಿಲ್ಲ. ಸೊ ಹಾಗಾದ್ರೆ ಇದರಲ್ಲಿ ಅರ್ಧ ನನಗೆ 0.5 ಆಯ್ತು ಅಂದ್ರೆ, ಇಲ್ಲಿ ಬರ್ತಿರೋಂಥ ಕರೆಂಟ್ ಅಲ್ಲಿ ಈ ಕಡೆ 0.5 ಮತ್ತೆ ಈ 2 Ohm ಮಾತ್ರ ಕಂಡಕ್ಟ್ ಆಗ್ತಿದೆ. ಕರೆಕ್ಟಾ? ಸೊ ಹಾಗಾದ್ರೆ ಈ ಎರಡು ರೆಸಿಸ್ಟರ್ಸ್ ಏನಾಗಿದೆ, ಸೀರೀಸ್ ನಲ್ಲಿದೆ. ಸೊ ಹಾಗಾಗಿ ನಾನು ಏನ್ ಬರ್ಕೊಬಹುದು, ಸೀರೀಸ್ ಅಂತ ಬರ್ಕೊಬಹುದು. ಯಾಕೆ ಪ್ಯಾರಲಲ್ ನೋಡಕ್ ಒಳ್ಳೆ ಪ್ಯಾರಲಲ್ ತರ ಇದೆಯಲ್ಲ ಸರ್, ಪ್ಯಾರಲಲ್ ಏನು ಆಗಲ್ವಾ ಅಂತ. ಪ್ಯಾರಲಲ್ ತಗೊಬೇಕು ಅಂದ್ರೆ ಏನಾಗಿರ್ಬೇಕು ಅಂದ್ರೆ, ಇದು ಬಂದು ಇಲ್ಲಿ ಕನೆಕ್ಟ್ ಆಗ್ಬೇಕಿತ್ತು. ಮೀನ್ಸ್ ಪೂರ್ತಿ 1 Ohm ನ 2 ಪಾಯಿಂಟ್. ಸೊ ಇದನ್ನ ನಾನು ರೆಸಿಸ್ಟರ್ ಅಂತ ತಗೊಂಡ್ರೆ, ಸೊ ಇದರ ಪಾಯಿಂಟ್ ಕೂಡ ಈ ರೀತಿ ಎಂಡ್ ಪಾಯಿಂಟಿಗೆ ಟಚ್ ಆಗ್ತಾ ಹೋಗ್ಬೇಕು. ಅವಾಗ ಅದನ್ನ ನಾನು ಪ್ಯಾರಲಲ್ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಸೊ ಹಾಗಾಗಿ ಅದು ಪ್ಯಾರಲಲ್ ಆಗೋದಿಲ್ಲ. ಸೊ ಸೀರೀಸ್ ಅಂತ ನಾನು ತಗೊಂತ ಹೋಗ್ತೀನಿ. ಸೊ RS is equal to R1 plus R2 that is given by 0.5 plus 2 that is 2.51. ಸೊ ನನ್ನ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ ಸೀರೀಸ್ನಲ್ಲಿ, 2.5 ohms ಬಂದಿದೆ. ನನಗೆ ಹೋಮ್ಸ್ ಲಾ ಗೊತ್ತಿದೆ, V is equal to IR. ಸೊ R ಗೊತ್ತಿದೆ, V ಗೊತ್ತಿದೆ. V ಎಷ್ಟು ಕೊಟ್ಟಿದ್ದಾರೆ, 0.9 volt ಕೊಟ್ಟಿದ್ದಾರೆ. ಸೊ ಐ ಕ್ಯಾನ್ ಕ್ಯಾಲ್ಕುಲೇಟ್ ಕರೆಂಟ್. ಸೊ ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. I is equal to V by R, that is equal to 0.9 divided by 2.5, 0.36 ಆಂಪಿಯರ್ ಬರ್ತಾ ಹೋಗುತ್ತೆ. ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಬೇರೆ ಕೋಚಿಂಗ್ ಇದರಲ್ಲಿ ಏನು ಮಾಡ್ತಾರೆ, 1 ಆಂಪಿಯರ್ ಕೊಟ್ಟಿದ್ದಾರೆ. ಸೊ 1 ಆಂಪಿಯರ್ ಯಾವಾಗ ಬರುತ್ತೆ ಅಂದರೆ, ನಿಮ್ಮ ವೋಲ್ಟೇಜ್ ಏನಾದರೂ 0.5 ತಗೊಂಡಾಗ. ಸೊ ಕ್ವಶನಲ್ಲಿ ಏನಾದರೂ ವೇರಿ ಇದ್ದರೆ 1 ಆಂಪಿಯರ್ ಬರುತ್ತೆ. ಓಕೆನಾ? ಇದಿಷ್ಟು ನನಗೆ ಸಿಕ್ಕಿರುವಂಥ ಫಿಸಿಕ್ಸ್ ಪೇಪರ್ ಆಗಿದೆ. ಸೊ ಇದರಲ್ಲಿ ಮಿಕ್ಕಿರೋಂಥ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಕೂಡ ಇದೆ ವಿತ್ ಆಪ್ಷನ್ಸ್. ಸೊ ಇದರ ಲಿಂಕ್, PDF ಲಿಂಕ್ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ಯಾರ್ಯಾರಿಗೆ PDF ಏನಾದ್ರು ರೆಫರೆನ್ಸಿಗೆ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ. ಸ್ವಲ್ಪ ಡಿಲೇ ಆಗುತ್ತೆ ಅಪ್ಲೋಡ್ ಮಾಡೋದಕ್ಕೆ, ಬಟ್ ಇಷ್ಟರಲ್ಲೇ ಅಪ್ಲೋಡ್ ಕೂಡ ಆಗುತ್ತೆ. ನೆಕ್ಸ್ಟ್ ವೇಟ್ ಫಾರ್ 23rd ಪೇಪರ್. ಇಟ್ ವಿಲ್ ಬಿ ಆಲ್ಸೋ ಅಪ್ಲೋಡೆಡ್ ವೆರಿ ಸೂನ್. ಥ್ಯಾಂಕ್ ಯು.